ಮಿತ್ರಿ ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಸಂತೋಷ ತಾಳುತ್ತ ಚಿತ್ತದಲ್ಲಿ ಸಂತೋಷ ತಾಳುತ್ತ ಮತ್ತೆ ಕೇದಳು ಚಿತ್ರಾಂಗದೆಯು ಅರ್ಜುನನ ಗದನವನು ಮತ್ತೆ ಕೇದಳು ಚಿತ್ರಾಂಗದೆಯು ಅರ್ಜುನನ ಗದನವನು ಅಹುದೇ ಎನ್ನಯ ರಮಣ ಹೃದಯಿತ್ತ ತೋಕಿಟ ತೊಕ ತೋದಿನ ತದಿಗುತ ಅಹುದೇ ಎನ್ನಯ ರಮಣ ಅಹುದೇ ಎನ್ನಯ ರಮಣ ಅಹುದೇ ಎನ್ನಯ ರಮಣ ಪೀಳೇಲೆ ಸಖಿ ಪೀಳೇಲೆ ಸಖಿ ಅಹುದೇ ಎನ್ನಯ ರಮಣ ಪೀಳೇಲೆ ಸಖಿ ಅಹುದೇ ಎನ್ನಯ ರಮಣ ಒಗುದೇನೆ ಪಾರ್ಥ ಎಂಬಾತನ ಕಾಣದೆ ಒಹುದೇನೆ ಪಾರ್ಥ ಎಂಬಾತನ ಕಾಣದೆ ಒಹುದೇನೆ ಪಾರ್ಥ ಎಂಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬೆಂಡಾದೆ ಬಲು ದಿನವಾಯಿತು ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆ ಒಹುದೇನೆ ಪಾರ್ಥ ಎಂಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬೆಂಡಾದೆ ಬಲು ದಿನವಾಯಿತು ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆ ಒಹುದೇ ಒಹುದೇಯನ್ನಯ ರಮಣ ಪೇಳಲ ಸಖಿ ಒಹುದಯನ್ನಯ ರಮಣ ಈಗ ಸಾಮಾನ್ಯವಾಗಿ ಹಿಂದಿನ ವೇಷಭೂಷಣಕ್ಕೂ ಈಗಿನ ವೇಷಭೂಷಣಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ? ಭಾಳ ವ್ಯತ್ಯಾಸಗಳಿದೆ. ಯಾವ್ಯಾವ ಬಗೆಯಲ್ಲಿ? ಎಲ್ಲವೂ ಆಧುನೀಕರಣಗೊಂಡಂಗೆ
ಸುಧಾರಣೆಗಳಾಗಿದೆ. ಒಂದು ಉದಾಹರಣೆ ಕೊಡೋದಾದ್ರೆ? ಈ ಮೊದಲು ಈ ಮೆಷಿನಿನ ವ್ಯವಸ್ಥೆಗಳು ಭಾಳ ಕಷ್ಟ, ಅಂದರೆ ಇರಲೇ ಇಲ್ಲ. ಈಗ ಮೆಷಿನ್ಗಳು ಬಂದಿದ್ದಕ್ಕಾಗಿ ಕೆಲಸ ಸ್ವಲ್ಪ ಸುಲಭ. ಈ ಟರ್ನಿಂಗಿನ ಈ ಹೂವೇ ಮಾಡೋದಾದರೆ, ಅಂದರೆ ವೀರಗಾಸಿಯ ಹೂವಿನ ವ್ಯವಸ್ಥೆ ಇರಲಿಲ್ಲ ಮಧ್ಯದ ಆ ಸಂಪ್ರದಾಯದ ಇದರಲ್ಲಿ ಔದುದ ಪೀಸನ್ ಬಳಕೆ ಹೆಚ್ಚಿತ್ತಲ್ಲ. ಬಟ್ ಇದೆಲ್ಲ ಮೆಷಿನ್ ಬಂದ ಮೇಲೆ ಈಗ ರೌಂಡ್ ಎದೆಯಾರಗಳು ಇವು ಎಲ್ಲ ಸ್ಟಾರ್ಟ್ ಆಯ್ತು ಅಂತಲ್ಲ. ಈ ಮಿಷಿನನ್ನು ಬಳಕೆ ಮಾಡಿದ್ದು ಪ್ರಥಮವಾಗಿ ನೀವೇನಾ ಅಥವಾ? ಇಲ್ಲ ಬೇಕಾದಷ್ಟು ಜನ ಮಾಡಿದ್ದಿದೆ. ಮತ್ತೊಂದು, ಇದನ್ನ ಮಾಡಬೇಕು ಅಂತ ನಿಮಗೆ ಹೇಗೆ ಯಾವಾಗ ಪ್ರೇರಣೆ ಆಯಿತು ಈ ಥರ ಒಂದು ಕೆಲಸವನ್ನು? ವೇಷಭೂಷಣಗಳದ್ದ? ವೇಷಭೂಷಣದ್ದು ನಾವು ಆ್ಯಕ್ಚುಲಿ 93ರಲ್ಲಿ ಹೊಸತೋಟ ಮಂಜಾತ್ ಭಾಗವತರು ಇಲ್ಲಿ ನಮ್ಮ ಊರಿಗೆ ಬಂದರು. ಅವ್ರು ಬಂದಲ್ಲಿಗೆ ನಮ್ಮ 200 ವರ್ಷಕ್ಕೂ ಹಿಂದಿನ ಇತಿಹಾಸ ಇರೋಂಥ ಮೇಳವನ್ನು ಬೆಳೆಸೋಕ್ಕಾಗದೇ ಇದ್ರು ಉಳಿಸೋದಾರ ಪ್ರಯತ್ನ ಪಡೋಣ ಅಂತ ಹೇಳೋದಕ್ಕೆ ಎಲ್ಲ ಸುಮಾರು ಜನ ಸೇರಿಕೊಂಡು ಯಕ್ಷಗಾನ ಕಲಿಕಾ ಶಿಬಿರ ಆರಂಭ ಆಗಿ ವೇಷ ಮಾಡಿದ ಕಾಲಕ್ಕೆ ಅದರದ್ದು ಮುಖ್ಯವಾಗಿ ಸಮಸ್ಯೆ ಕೊಟ್ಟಿರೋಂಥದ್ದು ಕರ್ಣಪಾತ್ರದ ಈ ಕೆನ್ನೆ ಪಾರ್ಟಲ್ಲಿ ಅದು ಅಲ್ಲಿದ್ದು ಕೊಡಲಿ ಇಲ್ಲೊಂದು ಕರ್ಣಪಾತ್ರ ತೆಕ್ಕೊಡೋದು ನಾನು. ಅದು ಮರುದಿವಸ ವೇಷ ಮಾಡಿ ಮಾರನೇ ದಿವಸ ಅಲ್ಲಿ ಮುಟ್ಟಿದ ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಏನಾಗ್ತಿತ್ತು ಅದು ಏನಕ್ಕಾಗಿ ಅಂತೇಳಿ ಹೇಳಿ ನೋಡಿದಾಗ ಆ ಸ್ಟ್ರೈಟ್ ಇರೋಂಥ ಮರದ ಪಟ್ಟಿ ಅದು ಹಿಂಗೆ ಸ್ಟ್ರೈಟ್ ಇರೋದಕ್ಕಾಗಿ ಅಲ್ಲಿ ಒಳಗಡೆಗೆ ಇಲ್ಲೊಂದೇ ಕಡೆಗೆ ಅದು ಟಚ್ ಆಗೋದ್ರಿಂದ ಅದು ನೋವು ಬರ್ತದೆ ಅಂತೇಳಿ ಅದಕ್ಕೆ ಒಂದು ಕೆಲಸ ಮಾಡೋಣ, ಹಂಗಾರೆ ಏನಕ್ಕಾಗಿ ಇದು ಹಿಂಗೆ ಇದು ಒಂದಕ್ಕೆ ತಾಗೋದಲ್ಲ, ಎಲ್ಲ ಕಡೆಗೆ ತಾಗಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದಲ್ಲ ಅಂತೇಳಿ ಒಂದು ಇದನ್ನ ಇಟ್ಕೊಂಡು ಏನೋ ಕನ್ನಡಿ ಮುಂದೆ ಇಟ್ಕೊಂಡು ರಟ್ಟನ್ನು ಕಟ್ ಮಾಡಿ ಅದಕ್ಕೆ ಶೇಪಿಗೆ ಅಷ್ಟರ ನಂತರ ಈ ರೀತಿಯಲ್ಲಿ ಅದನ್ನು ತೆಗೆದಿರೋದು ಆ್ಯಂಗಲ್ ತೆಗೆದಿದ್ದು ಕಟ್ ಮಾಡಿ. ಅವಾಗ ಏನಂದ್ರೆ ಇದೆ ಮುಖ ಹೇಗಿದೆಯೋ ಹಾಗೆ ಅದು ಎಲ್ಲ ಕಡೆಗೂ ಟಚ್ ಆಗೋದಕ್ಕಾಗಿ ಅವಾಗ ಇಲ್ಲಿ ಒಂದೇ ಟಚ್ ಆಗೋ ವ್ಯವಸ್ಥೆ ಇಲ್ಲಲ್ಲ. ಈ ಬೋನ್ ಮೂರು ದಿವಸ ವೇಷ ಮಾಡಿದ 3 ದಿವಸ ಇಲ್ಲಿ ಮುಟ್ಟಕ್ಕೆ ಆಗ್ತಿರಲಿಲ್ಲ. ಹಂಗಾಗಿ ಇದು ಈಗ ಎಲ್ಲ ಕಡೆಗೂ ಟಚ್ ಆಗೋದ್ರಿಂದ ಆ ನೋವು ಅಲ್ಲಿಗೊಂದೇ ಇಲ್ಲ. ಅದು ಮುಖ್ಯವಾಗಿ ಫಸ್ಟ್ ಮಾಡಿದ್ದೆ ಇದನ್ನ ಇಲ್ಲಿ ಈ ಆಂಗಲ್. ಹೌದು, ಅದೇ ಇಂಪಾರ್ಟೆಂಟ್. ಮುಂಚೆ ಅದು ಸ್ಟ್ರೈಟ್ ಆಗಿತ್ತು, ವೇಷಭೂಷಣ ಇರ್ತಿತ್ತು. ಅದನ್ನ ನೀವೇ ಪರಿಷ್ಕಾರ ಮಾಡಿದೆ? ನಂದು ಕೊಡುಗೆ ಅಂತ ಅಲ್ಲ, ನನಗದು ಅನಿಸಿದ್ದು. ಅದಕ್ಕೂ ಇಂದು ಮಾಡಿರ್ಬೋದು, ಇಲ್ಲ ಅಂತೆಲ್ಲ. ನಮ್ಮ ಮೇಳದಲ್ಲಿರೋ ಅಂಥದ್ದು ವೇಷಭೂಷಣಗಳೆಲ್ಲ ಅದೇ ರೀತಿ ಇತ್ತು. ನಾನು ಅಂದೇ ಕೊಡುಗೆ ಅಂತೇಳಿ ಏನು ಹೇಳಕ್ಕೆ ತಯಾರಿಲ್ಲ. ಆ ರೀತಿ ಯಾಕಾಗಿ ಹಿಂಗಾಗಿದೆ ಅಂತ ಹೇಳೋದಕ್ಕೆ ಯೋಚನೆ ಮಾಡಿದಾಗ ಅದು ಅನಿಸ್ತು. ಅವಾಗೆಂತ ಟೂಲ್ಸ್ ಅಂತ ಇರಲಿಲ್ಲ. ಅದೇ ಬಾಲಕೃಷ್ಣ ಅಂತೇಳಿ ಗಂಧದ ಕೆತ್ತನೆ ಮಾಡ್ತಾರೆ ಇಲ್ಲಿ, ಅವರು ಅಂದರೆ ಅವರಿಗೆ ಈ ಗಂಧದ ಫಿಗರ್ ಇದನ್ನೆಲ್ಲ ಭಾಳ ಜನ ಕೆತ್ತಾರೆ. ಅವ್ರ ಹತ್ರ ಹೋಗಿ ಟೂಲ್ಸ್ ಗೀಲ್ಸ್ ಎಲ್ಲ ಇದು ಮಾಡಿ ಒಂದು ಇದಕ್ಕೊಂದು ಮಾರ್ಕಿಂಗ್ ಮಾಡಿಸ್ಕೊಂಡು, ಅದೇ ಮೊದಲನೇದು. ಅದನ್ನ ಮಾಡಿದಲ್ಲಿಗೆ ಯಾರು ಮಾಡಿದ್ದು ಇದು? ನಾನೇ ಮಾಡಿದ್ದು. ನನಗೊಂದು ಬೇಕು ಹಿಂಗೆ ಅದು ಆರಂಭ ಆಗಿತ್ತು. ಅಲ್ಲಿಂದ ಉದ್ಯಮವಾಗಿ ನೀವು ಅದನ್ನು ಹೆಂಗೆ ಕಂಡುಕೊಂಡ್ರಿ? ಇದು ಬೇಡಿಕೆಗಳು ಜಾಸ್ತಿ ಆದಾಗ ನೀವು ಅದಕ್ಕಾಗಿ ವಿಶೇಷ ತರಬೇತಿ ಏನಾದರೂ ಪಡ್ಕೊಂಡ್ರ? ವೇಷಭೂಷಣ ಹೇಗೆ ಮಾಡೋದು? ಇಲ್ಲ ಅದಕ್ಕಿಂತ ಯಾವುದು ಕೋರ್ಸು ಅಂತೇಳಲ್ಲೇ ಏನಿಲ್ಲ. ಅಲ್ಲ, ಅಂದರೆ ಯಾರ ಹತ್ರ ಹೋಗಿ ಅಥವಾ ನೀವು ಸ್ವತಃ ನೀವೇ ಸೆಲ್ಫ್ ಸ್ಟಡಿ ಥರ? ಅದೇ ಅಂದರೆ ಒಂದು ಈ ಮರದಲ್ಲಿ ಉದ್ದ ಮರ, ಅಡ್ಡ ಮರ ಇವೆಲ್ಲವೂ ಇಂಪಾರ್ಟೆಂಟು. ಮೊದಲು ಪೆಟ್ಟು ಹಾಕ್ತಾ ಅದೆಲ್ಲ ಗೊತ್ತಾಗೋದಿಲ್ಲ. ಅದು ಯಾವ ಕಡೆಗೋ ಪೆಟ್ಟು ಹಾಕಿ ಯಾವ ಕಡೆಗೋ ಹೊಡೆದು ಬಿಡ್ತದೆ. ಅದೆಲ್ಲ ನಿಧಾನಕ್ಕೆ ಅದೇ ಅದಕ್ಕೆ ಮೂಲ ಕಾರಣ ಬಾಲಕೃಷ್ಣ ಅವರೇ. ಅವೆಲ್ಲ ಅದನ್ನೆಲ್ಲ ಹೇಳ್ಕೊಟ್ಟ. ಇಲ್ಲ ಇದು ಹಿಂಗೆ ಮರದ ಗುಣಲಕ್ಷಣಗಳು ಹಿಂಗಿರ್ತದೆ ಅಂತ.
ಅವ್ರ ಮನೆದೇ ಟೂಲ್ಸ್ ತಗೊಂಡು ಹ್ಮ್ ನಾನು ಕಣ್ಣು ಪಾತ್ರ ಕಿತ್ತಿದ್ದಾಗಿತ್ತು. ಕೊನೆಗೆ ಇದು ಆರ್ಡ್ರ್ ಬರ್ತಾ ಹೋದಂಗೆ ನಿಧಾನಕ್ಕೆ ಟೂಲ್ಸ್ ಎಲ್ಲ ಮಾಡ್ಕೊಂಡೆ. ಅಷ್ಟರ ನಂತರ ಟೂಲ್ಸ್ ಮಾಡ್ತಾ ಹೋದಂಗೆ ಇದಕ್ಕೆ ಈ ಕಿರೀಟದ ಪಕ್ಕೆನೆಲ್ಲ ಸೈಡು ಪಕ್ಕೆಗಳನ್ನು ಕೂರಿಸುವಾಗ ಕಿರೀಟದ್ದು ಅದಕ್ಕೆಲ್ಲ ಔಟ್ಲೈನ್ ಕಟಿಂಗ್ ಬೇಕೇ ಬೇಕಾಗಿತ್ತು. ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಇದು ಯಾವ್ದಾರ ಮೇಲ್ಗಡೆ ಪೀಸು ಇಲ್ಬಾರ್ದು. ಈ ಔಟ್ಲೈನ್ ಕಟಿಂಗ್ ಅಷ್ಟು ಬೋ ಕಟಿಂಗಲ್ಲಿ ಕೈಯಲ್ಲೇ ಅವರು ಬಾಲಕೃಷ್ಣ ಅವರು ಕೈಯಲ್ಲೇ ಕೊಯ್ತಿದ್ರು. ಅಯ್ಯಪ್ಪ ಇದು ಯಾರಪ್ಪ, ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ನೋಡ್ಬೇಕಲ್ಲ ಅಂತ ಹೇಳ್ತೀವಿ. ಇದು ಈ ಮೆಷಿನ್ ಇದಾಗಿದೆ, ಅದಕ್ಕೆ ಇದಕ್ಕೆ ಕೊಟ್ಟರೆ ಸರಿ ಯಾವ ರೀತಿ ಬೇಕಾದ್ರೂ ಅದು ಶೇಪ್ ಕಟಿಂಗ್ ಮಾಡ್ತದೆ. ಈ ಅಂದರೆ ಕರು ಬೇಕಾದ್ರೆ ಕರು ಯಾವ ರೀತಿ ಬೇಕಾದರೂ ಅದನ್ನು ಒಂದು ಸುಮಾರು 1 ಇಂಚುವರೆಗೂ ಅದು ಕಟ್ ಮಾಡ್ತೀವಿ. ಸೊ ಆ ಕುಶಲಿ ಕೆಲಸಗಳನ್ನ ಇದು ನಮಗಂದ್ರೆ ಯಕ್ಷಗಾನದವರಿಗೆ ಅಂತಲ್ಲ, ಅದು ಮೆಷಿನ್ ಇದ್ದಿದ್ದಾಗಿತ್ತು, ಅದನ್ನ ಬಳಸ್ಕೊಂಡಾಯ್ತು ಯಕ್ಷಗಾನದ ಇದಕ್ಕೆ ಅಷ್ಟೇ. ಅದು ಒಂದು. ಮತ್ತೆ ಡ್ರಿಲ್ಲಿಂಗ್ ಮೆಷಿನ್ ಬೇಕೇ ಬೇಕು, ಮತ್ತೆ ನಮ್ಮ ಕೀಸುಳಿ ಬೇಕೇ ಬೇಕು. ಜೊತೆಗೆ ಇದು ಪೇಪರ್ ಮೆಷಿನ್ ಅಂದ್ರೆ ಇದೆಲ್ಲ ಕೆಲಸ ಮಾಡಿ ಆದಮೇಲೆ ಫಿನಿಶಿಂಗಿಗೆ ಇದು ಮುಳುಗಡೆ ಇದು ಸ್ಯಾಂಡ್ ಪೇಪರ್ ಇದು ಟಿಪ್ಪು ಇದು ಲೆಕ್ಕಕ್ಕೆ ಇದಕ್ಕೊಂದು 40 ಟೂಲ್ ಹಾಕ್ಬೋದು. ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊತಾವುದು ಸರಿ. ಇದರಲ್ಲಿ ವೇರಿಯೇಷನ್, ಸ್ಪೀಡ್ ವೇರಿಯೇಷನ್ ಇದೆ. ಡ್ರಿಲ್ಲಿಂಗ್ ಬೇಕಾದ್ರೆ ಡ್ರಿಲ್ಲಿಂಗು, ಇದು ಪೇಪರ್ ಇದನ್ನು ಹಾಕೊಂಡಿದ್ದು ಸಣ್ಣ ಕಬ್ಬಿಣ ಕಟಿಂಗ್ ಬ್ಲೇಡ್ವರೆಗೂ ಬರ್ತದೆ. ಇಲ್ಲಿ ಹೋದರೆ ಅದು ಇದು ಕೈಯಲ್ಲೇ ಹಾಕಿ ಇದಕ್ಕೆ ಈ ವರ್ಕ್ ಆದಮೇಲೆ ಕೈಯಲ್ಲೇ ಹಾಕಿ ಫಿನಿಶಿಂಗ್ ಮಾಡಬೇಕಾಗಿತ್ತು. ಆ ಮೆಷಿನ್ ಬಂದಿದ್ದಕ್ಕೆ ಅದು ಅನುಕೂಲ. ಅಂದರೆ ಮರಳು ಪೇಪರನ್ನು ಹೌದು ಅಷ್ಟು ಟೈಮ್ ಉಳಿಸ್ತದೆ. ಈ ನಿಮ್ಮ ಕೆಲಸ ಇದು ಬಹಳ ಸೂಕ್ಷ್ಮದಲ್ಲ ಸರ್, ಪೇಷನ್ಸ್ ಹೌದು, ಬಹಳ ಬೇಕು, ಬಹಳ ಬೇಕು. ಸೊ ಎಲ್ಲೋ ಕೆಲಸ ಮಾಡೋತ್ತಿಗೆ ಎಲ್ಲೋ ಆಲೋಚನೆ ಇಟ್ಟು ಇಡೀ ಕೆಲಸ ಹಾಳಾಗಿದ್ದು ಆ ಥರ ಎಲ್ಲ ಇದೆಯಾ? ಆಗ್ತದೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಗಮನ ಆ ಕಡೆ ಎಲ್ಲ ಬೇರೆ ಕಡೆ ಹೋಯ್ತು ಅಂದರೆ ಅದು ಕಷ್ಟವೇ. ಈಗ ನೀವು ಸ್ವತಃ ಕಲಾವಿದರು ಆದ್ದರಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರಿ, ರಾತ್ರಿ ನಿದ್ದೆ ಬಿಡಬೇಕಾಗತ್ತೆ. ಈ ವರ್ಕ್ಗಳನ್ನು ಹೆಂಗೆ ಮ್ಯಾನೇಜ್ ಮಾಡಕ್ ಸಾಧ್ಯ? ಜೊತೆಗೆ ತೋಟಗಾರಿಕೆ ಕೆಲಸಗಳು, ಕೃಷಿ ಕೆಲಸಗಳು, ಫ್ಯಾಮಿಲಿ ಇತ್ಯಾದಿಗಳು, ಇದು ಹೇಗ ಸಾಧ್ಯ ಆಗ್ತಾ ಇದೆ? ಅದು ಬಹಳ ಕಷ್ಟ, ಎಲ್ಲವನ್ನೂ ನಿಭಾಯಿಸೋದು. ಹಾಗಾಗಿ ಟೈಮಿಗೆ ಕೊಡೋದು ಕಷ್ಟ. ಇಷ್ಟು ಟೈಮಲ್ಲೇ ಕೊಡಬೇಕು ಅಂತ ಹೇಳಿದರೆ ಅದು ಬಹಳ ಕಷ್ಟ. ನಮ್ಮ ಆ ಕೆಲಸದ ಮಧ್ಯದಲ್ಲಿ ಇದನ್ನ ಜೋಡಿಸ್ಕೊಂಡು ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭ ಬದುಕಲ್ಲ. ಮತ್ತು ಇದು ನೀವು ಹೇಳ್ದಂಗೆ ಭಾಳ ಪೇಷನ್ಸಿನ ಕೆಲಸ ಆಗಿದ್ದಕ್ಕಾಗಿ ವರ್ಕರ್ಸ್ ಇಟ್ಕೊಂಡು ಮಾಡೋಕ್ಕೂ ಬರೋದಿಲ್ಲ. ಅವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಇದರ ಸೂಕ್ಷ್ಮತೆಗಳೆಲ್ಲ. ಅವ್ರು ಬೇಕಾದ್ರೆ ಒಂದು ಚೇರ್ ಮಾಡಿಕೊಡು ಅಂತ ಹೇಳಿದ್ರೆ ಮಾಡ್ತಾರೆ, ಅಥವಾ ಕಾಟ್ ಬೇಕು ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಇದನ್ನೆಲ್ಲ ಮಾಡೋದಿಲ್ಲ. ಸ್ವತಃ ಕಲಾವಿದ್ರು ನೀವು ಅದಕ್ಕಾಗಿ ಅಂದ್ರೆ ವೇಷಭೂಷಣ ಹೇಗ್ ಬೇಕು, ಯಾವ ತರ ಮಾಡಿದ್ರೆ ಇದು ಎಫೆಕ್ಟ್ ಜಾಸ್ತಿ, ಪರಿಣಾಮ ಜಾಸ್ತಿ, ಅಥವಾ ನೋವು ಎಲ್ಲಿ ಬರಲ್ಲ ಅನ್ನೋದೆಲ್ಲ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಅನ್ಸುತ್ತೆ. ಖಂಡಿತ ಅದೊಂದು ಅಡ್ವಾಂಟೇಜ್. ಈಗ ಯಾರೋ XYZ ಅಂದ್ರೆ ಕಲಾವಿದನ ಅಲ್ಲದೆ ಇದ್ದವನ್ ಮಾಡಕ್ ಹೋದ್ರೆ ಅವನಿಗೆ ಆ ವಿಷಯದ ಬಗ್ಗೆ ಯಾವ ಜ್ಞಾನವೂ ಕೂಡ ಇರಲ್ಲ. ಖಂಡಿತ. ಸೊ ನಿಮ್ಮ ಅನುಭವವನ್ನು ಇದರಲ್ಲಿ ಸಾಕಷ್ಟು ಕಡೆ ಹಾಕಿದ್ದಿದೆಯಾ? ಇದೆ. ಅಂದ್ರೆ ಚೇಂಜ್ ಮಾಡಿದ್ದು ಇದೆ. ಅದಕ್ಕೆ ಮುಖ್ಯವಾಗಿ ಒಂದು ಕೈಕಟ್ಟಿನ ಈ ಪೀಸ್ ಇದೆಯಲ್ಲ, ಇಲ್ಲಿ ಕೈಕಟ್ಟು ಟೋಟಲಿ ಇಲ್ಲಿ ಮೊದಲು ಅಂದರೆ ನಮ್ಮ ಮೇಳದಲ್ಲಿ ಇದು ಹಂಗೆ ಇರ್ತಿತ್ತು, ಇದು ಉದ್ದ ಎದ್ಬಿಡ್ತಿತ್ತು.
ಇಲ್ಲಿಂದ ಮಣಿ ಸರ ಸ್ಟಾರ್ಟ್ ಆಗ್ತಿತ್ತು. ಇದು ಉದ್ದ ಇದ್ಬಿಟ್ರೆ ನಾವು ಕೈ ಮೂಮೆಂಟಿಗೆ ಬರ್ತಿರ್ಲಿಲ್ಲ, ಇದು ಹಿಡಿತಿತ್ತು ಅಲ್ಲಿ. ಅದನ್ನ ಕಡಿಮೆ ಮಾಡಿ ಎಷ್ಟು ಬೇಕೋ ಅಷ್ಟೇ ಈ ಪೀಸಿನ ಜೊತೆಗೆ, ಅದಕ್ಕಿಂತ ಎಕ್ಸ್ಟ್ರಾ ಇಲ್ಲ ಅಂತೇಳಿ ಮಾಡಿದ್ದಕ್ಕಾಗಿ ಈ ರಿಸ್ಟ್ ವರ್ಕಿಗೆ ಅನುಕೂಲ ಆಯ್ತು. ಎದೆಹಾರನೂ ಹಂಗೆ, ಎದೆಹಾರದಲ್ಲಿ ಹೊರಗಡೆ ರೌಂಡ್ ಎದೆಹಾರ ಬಂದ ಮೇಲೆ ಹೊರಗಡೆ ರೌಂಡನ್ನು ಎಲ್ಲರೂ ಟರ್ನಿಂಗ್ ಮಾಡ್ತಾರೆ, ಒಳಗಡೆ ತೆಗಿತಿರ್ಲಿಲ್ಲ ಯಾರು. ಒಳಗಡೆ ತೆಗೆದೇ ಹೋದ್ರೆ ಏನು ಪ್ರಾಬ್ಲಮ್ ಅಂದರೆ ಈ ಭುಜಕಿರ್ತಿಯ ಹುರಿ ಇಲ್ಲಿ ಬಂದಿರೋಂಥದ್ದು ಅದ್ರ ಗಂಟು ಇಲ್ಲೇ ಬರ್ತದೆ, ಈ ಎದೆಹಾರ ಅದಕ್ಕೆ ಹೋಗಿ ಒತ್ತಿ ಬಿಡ್ತದೆ, ಅಣಿತದೆ. ಹಾ, ಅದು ಸಮಸ್ಯೆ ಕೊಡ್ತಿತ್ತು. ಹಂಗಾಗಿ ಅದನ್ನ ಹೊರಗಡೆ ಟರ್ನಿಂಗಿನ ಒಟ್ಟಿಗೆ ಒಳಗಡೆಗೂ ಆ ಡೂಮ್ ಶೇಪನ್ನ, ಈ ಹೊರಗಡೆಗೆ ಏನು ಡೂಮ್ ಬಂತ ಒಳಗಡೆಗೂ ಅದೇ ರೀತಿ ಕರು ತೆಗೆದು ಮಾಡಿ ಆಯ್ತು. ಅದು ಅಂದ್ರೆ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ರಂಗದಲ್ಲಿ ಆಗಂತ ಸಮಸ್ಯೆಗಳಿಗೆ. ಇನ್ಯಾವ ಅಂದ್ರೆ ಇದುವರೆಗೂ ಒಂದು ಸಮಸ್ಯೆ ಇದೆ, ಇದುವರೆಗೆ ಇನ್ನೂ ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನೋಂಥ ಯಾವ್ದಾದ್ರು ಪ್ರಾಬ್ಲಮ್ ಇದೆಯಾ ಆಹಾರದಲ್ಲಿ ಅಥವಾ ವೇಷಭೂಷಣದಲ್ಲಿ? ಅಲ್ಲ, ಅದರಲ್ಲಿ ಬೇಕಾದಷ್ಟು ಚೇಂಜಸ್ ಆಗಿದೆ, ಇನ್ನೂ ಆಗ್ಬೇಕಾದಿದೆ. ಈಗ ಬಹಳ ಜನ ರೆಡಿಮೇಡ್ ಈಗ ಮೊದಲು ಅಟ್ಟೆ ಕಟ್ಟೆ ಕಾಲ ಇತ್ತು, ಈಗ ಅಷ್ಟೆಲ್ಲ ಪೇಷನ್ಸ್ ಯಾರಿಗೂ ಇಲ್ಲ. ಅದರಲ್ಲಿ ಬದಲಾವಣೆಗಳಾಗಿ ರೆಡಿಮೇಡ್ ಪಗಡೆಗಳು ಬಂತು, ಥರ್ಮೋಕೋಲಿನ್ ಬಂತು. ಅದಕ್ಕೆ ನೀವು ಮುಂದಲೇಕರಣ ಪಾತ್ರ ಕ್ಯಾದ್ಗೆ ಎಲ್ಲ ಫಿಟ್ಟಿಂಗ್ ಮಾಡಿ ರೆಡಿಮೇಡ್ ವ್ಯವಸ್ಥೆ ಅದನ್ನ ಯಾಕೆ ಮಾಡಬಾರ್ದು ಅಂತೇಳಿ ಅವಕ್ಕೆಲ್ಲ ಅಂದ್ರೆ ಆಲೋಚನೆ ಮಾಡೋದಕ್ಕೆ ಟೈಮು ಸುಮಾರು ಬೇಕು. ಒಂದು ಮಾಡೆಲ್ ಬರೋ ತನಕ ಒಂದು ಬರೋದು ಭಾಳ ಶ್ರಮ ಪಟ್ಟು ತಂದಿರ್ತಾನನ್ನ, ಅದು ಒಂದು ಮಾಡೆಲ್ ಸಿಕ್ತು ಅಂದ್ಕೂಡ 10 ರೆಡಿ ಆಗ್ಬಿಡ್ತದೆ ಅದು. ಅದಕ್ಕೆ ಅಂದ್ರೆ ಆ ಮೊದಲು ಮಾಡಿದವ ಹಾಕಿರೋ ಶ್ರಮಕ್ಕೆ ಪ್ರತಿಫಲ ಸಿಗೋದ್ರೊಳಗೆ ಇನ್ನೊಬ್ಬ ಫಲ ತಗೊಂಡು ಹೋಗ್ಬಿಡ್ತಾನಂತೆ, ಆ ರೀತಿ ಆಗ್ಬಿಡ್ತದೆ. ಬಟ್ ಅದೊಂದು ಆವಿಷ್ಕಾರ ಆಗ್ಬೇಕು ಅಂತ ಬಹಳ ಜನ ಕೇಳ್ತಾ ಇದಾರೆ, ನೋಡ್ಬೇಕು. ಅದಕ್ಕೆ ಒಂದು ಬಣದೇಶದ ಪಗಡೆ ಬಣದೇಶ ಕಿರೀಟ ಮಾಡಿಕೊಟ್ಟಿದ್ದೆ ಹಂಗೆ ವಿತ್ ರೆಡಿಮೇಡ್ ವಿತ್ ಕಂಗ್ರಿ, ಅದು ಅದು ಎಲ್ಲವೂ ಇತ್ತು. ಅದಕ್ಕೆ ಏನಂದ್ರೆ ಅವರು ನಾಟಕದವರಾಗಿದ್ರು, ಅವ್ರಿಗೆ ಬರೇ 1.5 ನಿಮಿಷನೇ ಟೈಮು ಆ ರೋಲ್ ಮುಗಿಸಿ ಇದೊಂದು ಬಣದೇಶದ ಇದನ್ನ ಹಾಕೊಂಡು ಹೋಗಕ್ಕೆ ಅಷ್ಟೇ. ಅವರಿಗೆ ಈ ಸ್ತ್ರೀವೇಷದ ಟೋಫನಿನ ತಲೆ ಟೊಪ್ಪಿಗೆ ಈ ಬಣದೇಶಿ ಕಿರೀಟವನ್ನ ರೆಡಿ ಮಾಡಿ ಕೂರಿಸ್ಕೊಟ್ಟಿದ್ದೆ. ಅದಕ್ಕೆ ಇಲ್ಲಿಗೆ ಎಲಾಸ್ಟಿಕ್ ಇಟ್ಟು ಅದನ್ನ ಹಿಂಗೆ ತಲೆಗೆ ಟೊಪ್ಪಿ ಹಾಕೊಂಡು ಹಾಕೊಳ್ಳೋದು, ಈ ಕರ್ಣಪಾತ್ರದ ಇದನ್ನ ಇಲ್ಲಿ ಎಲಾಸ್ಟಿಕ್ ಇಟ್ಟಿದ್ದೆ, ಅದನ್ನ ಎಳೆದು ಇಲ್ಲಿ ಕೂರಿಸ್ಕೊಬಿಟ್ರೆ ಸರಿ. ಅವರಿಗೆ ನಡೀತಿತ್ತು, ಸುಮಾರು ಪ್ರಯೋಗ ಮಾಡಿದಾರೆ ಅದನ್ನ. ಬಾಂಬೆಗೆ ಹೋಗಿದ್ರು. ಆ ರೀತಿ ಪಗಡೆಯಲ್ಲೂ ಬೇಕು, ಅದು ಅವಾಗ ಮಾಡಿದಾಗಲೇ ಪಗಡೆಯಲ್ಲೂ ಈ ರೀತಿ ಮಾಡ್ಬೋದಲ್ಲ ಅಂತೇಳಿ. ಬಟ್ ಪಗಡೆಯಲ್ಲಿ ಅದಾದ್ರೆ ಬಣದೇಶದ ಒಂದು 2 ನಿಮಿಷದ್ದು 5 ನಿಮಿಷದ್ದು ಒಂದು ರೋಲ್ ಅಷ್ಟೇ. ಇದು ಪಗಡೆ ಹಂಗಲ್ಲ, ಬಹಳ ಹೊತ್ತು ಒಂದು ಪಾತ್ರ ರಂಗಸ್ಥಳದಲ್ಲಿ ಬಹಳ ಹೊತ್ತು ಇರ್ತದಲ್ಲ, ಅದಕ್ಕೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಹೊರಗಡೆಗೆ ಹೋದಾಗ ಎಲ್ಲೋ ಒಂದು 20 ನಿಮಿಷದ ಕಾರ್ಯಕ್ರಮವನ್ನು ಬಯಸಿದಾಗ ಹೌದು ತೋರ್ಸೋದಾದ್ರೆ, ಇವ್ರು 2 ತಾಸು ವೇಷ ಕಟ್ಟಿಗಳಕ್ಕೆ ಬೇಕು ಅಂತ ಹೇಳಾದ್ರೆ ಅದು 20 ನಿಮಿಷದ, ಇದಕ್ಕೆ 2 ತಾಸು ಅಂದ್ರೆ ಅದು ಇವತ್ತಿನ ಆಧುನಿಕ ಯುಗದಲ್ಲಿ ಸ್ವಲ್ಪ ಎಲ್ಲರೂ ಫಾಸ್ಟ್ ಹಂಗಾಗಿ ಅದೊಂದು ಐಡಿಯಾ ಇದೆ, ನೋಡ್ಬೇಕು ಅದಕ್ಕೆ. ಸರ್, ಇಲ್ಲಿಯವರೆಗೆ ನಿಮಗೆ ಸಾಕಷ್ಟು ಸುಧಾರಣೆಗಳನ್ನು ಮಾಡಿದ್ದೀರಿ ಅಥವಾ ಹೊಸ ಆವಿಷ್ಕಾರ ಕೂಡ ನೀವು ಒಂದಷ್ಟು ಮಾಡಿದ್ದೀರಿ. ಸೊ ಯಾವುದಾದ್ರೂ ನನಗೆ ಬಹಳ ಖುಷಿ ಕೊಟ್ಟ ಕೆಲಸ ಅಂತ ಈ ಫೀಲ್ಡಲ್ಲಿ ಏನಿದೆ? ಇಲ್ಲ, ಆ ರೀತಿ ಇಲ್ಲ. ಪ್ರತಿಯೊಂದರಲ್ಲೂ ಈಗ ಒಂದು ಮಾಡಿದ ಮೇಲೆ ಅದರಲ್ಲೇ ಇನ್ನೊಂದು ಕಾಣಿಸ್ತಾ ಹೋಗ್ಬೋದು. ಇದನ್ನ ಹಿಂಗೆ ಮಾಡಿದ್ರೆ ಈಗ ಅದರಲ್ಲೂ ಈ ಮೊಬೈಲು ಯುಗ ಇದೆಲ್ಲ ಬಂದ ಮೇಲೆ ಈ ಪಾತ್ರಗಳು ಹಂಗೆ ಇವತ್ತು ಯಾವುದೋ ಇವತ್ತಟ್ಟಿಲ್ಲ ಇದೊಂದು ಪಾತ್ರ ಚೆನ್ನಾಗಾಯ್ತು ಅಂತ ಅನ್ಸಿದ್ರೆ ಅದನ್ನೇ ಹಾಕೊಂಡು ನೋಡಿದಾಗ ಇದನ್ನ ಯಾಕೆ ಹಿಂಗೆ ಮಾಡಿದೆ, ಇದನ್ನ ಹಿಂಗೆ ಮಾಡ್ಬೋದಿತ್ತಲ್ಲ. ಇದರಲ್ಲೂ ಹಂಗೆ ಇದು ಮಾಡಿದ ಮೇಲೆ ಇದನ್ನ ಈ ರೀತಿ ಮಾಡಿದ್ರೆ ಹಂಗೆ ಇದನ್ನ ಇನ್ನೂ ಡೆವಲಪ್ ಮಾಡ್ಬೋದಲ್ಲ. ಹಂಗೆ ಇಂದು ಬಹಳ ಖುಷಿ ಕೊಟ್ಟಿದ್ದು ಅಂತ ಏನಿಲ್ಲ, ಅದರಲ್ಲಿ ಇನ್ನು ಬೇಕಾದಷ್ಟು ಆವಿಷ್ಕಾರಗಳು ಆಗ್ಬೇಕಾಗಿಲ್ಲ. ನಿಮ್ಮ ಇದು ಈ ಕೆಲಸ ನಂಗೊಂದು ಬಹಳ ಖುಷಿ ಕೊಡ್ತು ಅನ್ನೋ ಅರ್ಥದಲ್ಲಿ ಆ ರೀತಿ ಏನಿಲ್ಲ.
ಇದೊಂದೇ ಕೆಲಸ ಖುಷಿ ಕೊಡ್ತು ಅಂತ ಇಲ್ಲ. ಬಟ್ ಏನಂದ್ರೆ ನಾವು ಹಾಕಿದ ಶ್ರಮ ಯಾವಾಗ ಸಾರ್ಥಕ ಅಂದ್ರೆ ಖುಷಿ ಆಗ್ತದೆ ಅಂದ್ರೆ, ಯಾವನೋ ಒಬ್ಬ ಇವನಿಗೆ ಒಂದು ಸ್ತ್ರೀ ವೇಷಧಾರಿಗೆ ಹಂಗೆ ಸಮಸ್ಯೆ ಆಗಿತ್ತು. ಅವನಿಗೇನು ಮಾಡಿದ್ರು ತೋಳ್ಕಟ್ಟು ನಿಲ್ತೇ ಇರಲಿಲ್ಲ ಕೈ ಮೇಲೆ. ಅವನು ಮರ ನನಗೆ ತೋಳ್ಕಟ್ಟು ನಿಲ್ಲೋದೇ ಇಲ್ಲ, ಯಾವ್ದಾರ ಒಂದು ನಿಲ್ಲ ಅಂತ ತೋಳ್ಕಟ್ಟು ಮಾಡಿಕೊಡು. ಇಲ್ಲ ನಿನಗೆ ತೋಳ್ಕಟ್ಟು ನೀನು ಹೇಳಿದ ಡಿಸೈನ್ ಮಾಡೋಣ, ನಿಲ್ಸಿಕೊಡೋ ಜವಾಬ್ದಾರಿ ನಂದು, ಅದು ಯಾಕೆ ನಿಲ್ಲೋದಿಲ್ಲ ನೋಡೋಣ. ಇಲ್ಲ ಇಲ್ಲ ನೀನು ಯಾವ ಡಿಸೈನ್ ಬೇಕಾದ್ರೂ ಮಾಡೋ, ನಾನು ಭಾಳಷ್ಟು ತೋಳ್ಕಟ್ಟು ಕಟ್ಟಿದ್ದೇನೆ, ಯಾವುದೂ ನಿಲ್ಲೋದಿಲ್ಲ. ಇಲ್ಲ ಕೊನೆಗೆ ಹಂಗೆ ಮಾತಾಗಿ ಅವನೇ ಒಂದು ಡಿಸೈನ್ ಆಯ್ತು ಈ ಡಿಸೈನ್ ಮಾಡೋ ಹಂಗಾರೆ ಅಂತ ಕೊನೆಗೆ ಅದೇ ಡಿಸೈನ್ ಇಟ್ಟು ತೋಳ್ಕಟ್ಟು ಮಾಡಿಕೊಟ್ಟೆ. ಅವತ್ತಿನ ನೆಕ್ಸ್ಟ್ ಅವ ವೇಷಭೂಷಣದಲ್ಲಿ ಉಳಿದಿದ್ದೆಲ್ಲ ಬದಲಾವಣೆ ಮಾಡಿದ, ಇದನ್ನ ಮಾತ್ರ ಬದಲಾವಣೆ ಮಾಡಲಿಲ್ಲ. ಎಂತಕ್ಕೆ ಕೇಳಿದೆ, ಇಲ್ಲ ಮರೆ ಅದು ಮಾತ್ರ ಭಾಳ ಕರೆಕ್ಟಾಗಿ ಕೂತದೆ, ಒಂದು ದಿವಸ ಜಾರಿದ್ದಿಲ್ಲ, ಅದು ಎಷ್ಟು ತೋಳ್ಕಟ್ಟು ಕಟ್ಟಿದ್ದಾಗಿತ್ತೆ ನಾವೆಲ್ಲ ಜಾರಿ ಹೋಗ್ತದೆ. ಪುರುಷ ವೇಷಕ್ಕಾದ್ರೆ ಭುಜಕೀರ್ತಿ ಬರೋದಕ್ಕಾಗಿ ಭುಜಕೀರ್ತಿ ಹುರಿನ ಮತ್ತು ಬಾಜುಬಂದಿನ ಹುರಿಯನ್ನ ಅಲ್ಲೇ ಲಾಕ್ ಮಾಡಿದ್ರೆ ಅದು ಜಾರೋದಿಲ್ಲ. ಸ್ತ್ರೀ ವೇಷಕ್ಕೆ ಹಂಗಲ್ಲ, ಅದಕ್ಕೇನೂ ಇಲ್ಲ ಸಪೋರ್ಟ್ ಮೇಲ್ಗಡೆ. ಈಗ ಭುಜಕೀರ್ತಿಗಳು ಬರ್ತಾ ಇದೆ ಬಿಟ್ರೆ ಮೊದಲು ತೋಳ್ಕಟ್ಟಿಗೆ ಅಂತ ಸಪೋರ್ಟ್ ಇಲ್ಲದಕ್ಕಾಗಿ ಅದು ನಿಲ್ಸ್ಕೊಳ್ಳೋದೇ ಕಷ್ಟ ಆಗಿದೆ. ಅದು ಅದು ಖುಷಿ ಕೊಡ್ತದೆ ಅವಂಗೆ. ಅಂದ್ರೆ ಅಲ್ಲ, ಒಂದ್ ಸಮಸ್ಯೆಗೆ ಒಂದು ಪರಿಹಾರ ಆಯ್ತಾ? ಅದೇ ಹೌದು, ನಮಗೊಂದು ಚಾಲೆಂಜ್ ಅಲ್ಲ ಅದು. ಹೌದು ಹೌದು, ಅದು ನಿಲ್ಸೋದು ಒಂದು ಚಾಲೆಂಜ್ ಅದು. ಹೌದು 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 ಹೌದು. ಈಗ ಯಕ್ಷಗಾನದಲ್ಲಿ ಪುರುಷ ವೇಷ ಸಿಕ್ಕಾಪಟ್ಟೆ ವೈಬ್ರೆಂಟ್ ಆಗಿ ವೈಭವದಿಂದ ಕಾಣುತ್ತೆ. ಅದೇ ಸ್ತ್ರೀ ವೇಷ ಅಷ್ಟು ವೈಭವ ಇಲ್ಲ, ಕಂಪ್ಯಾರಿಟಿವ್ಲಿ ಅಷ್ಟು ವೇಷದಲ್ಲಿ ಅಷ್ಟು ಅಂದ್ರೆ ಹೆಚ್ಚುಗಾರಿಕೆ ಅಂತ ವೆರೈಟೀಸ್ ಕಡಿಮೆ. ಸೊ ಇದ್ರ ಬಗ್ಗೆ ನೀವೇನಾದ್ರೂ ಆಲೋಚನೆ ಮಾಡಿದ್ದೀರಾ? ಅಲ್ಲಿ ಏನಾದ್ರು ಸ್ತ್ರೀ ವೇಷದಲ್ಲಿ ಏನಾದ್ರೂ ತರಬಹುದಾ ಆ ಥರ? ಅಲ್ಲ, ಮಾಡ್ಬೋದು, ಅವಕಾಶಗಳು ಬೇಕಾದಷ್ಟು ಇದೆ. ಅವಕಾಶಗಳು ಇಲ್ಲ ಅಂತ ಹೇಳಲ್ಲ, ಈಗ ಬಹಳಷ್ಟು ಬಂದಿದೆ. ಈಗ ಸ್ತ್ರೀ ವೇಷದವ್ರದ್ದು ಭುಜಕೀರ್ತಿ ಬಂದಿದೆ, ಎದೆಯಾರಗಳು ಬಂದಿದೆ, ಅವೆಲ್ಲವೂ ಬೇಕಾದಷ್ಟು ಆವಿಷ್ಕಾರಗಳಾಗಿದೆ. ಆದ್ರೆ ವೃತ್ತಿರಂಗರ ಭೂಮಿಗೆ ಅದು ಹೆಂಗೆ? ಆದ್ರೆ ಯಾವ ಪಾತ್ರಕ್ಕೆ ಬೇಕು ಯಾವ ಪಾತ್ರಕ್ಕೆ ಬೇಡ ಅದನ್ನ ಒಂಚೂರು ಕಲಾವಿದರು ಯೋಚನೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನಿಸ್ತದೆ. ಇಲ್ಲೇ ಹೋದ್ರೆ ಈಗ ಉದಾಹರಣೆಗೆ ರಾಣಿ ವೇಷಕ್ಕೂ ಅದನ್ನ ಹಾಕ್ಯೋದು, ಇವನತ್ರ ಉಂಟು ಅಂತ ಹೇಳಿ ಸಖಿ ವೇಷಕ್ಕೂ ಅದನ್ನ ಹಾಕ್ಯಂಡು ಹೋದ್ರೆ ಅದ್ರಲ್ಲಿ ಡಿಫ್ರೆನ್ಸ್ ಏನು? ಈ ಯಕ್ಷಗಾನ ಪ್ರೇಕ್ಷಕರಿಗೆ ಅವಳು ರಾಣಿ ಅವಳು ಸಖಿ ಅಂತೇಳಿ ಗೊತ್ತಾಗ್ತದೆ. ಬಟ್ ಒಬ್ಬ ಯಕ್ಷಗಾನೇತರ ಪ್ರೇಕ್ಷಕನಿಗೆ ಎರಡು ವೇಷ ಒಂದೇ ತರ ಕಾಣ್ತದೆ. ಇದ್ರೊಳಗೆ ನಮ್ಮ ಯಕ್ಷಗಾನದಲ್ಲಿರೋಂಥ ಆ ರೀತಿಯ ದೌರ್ಬಲ್ಯಗಳು ಬಹಳ ಇದೆ. ಈ ರಾಜನ ವೇಷಕ್ಕೂ ಮಂತ್ರಿ ವೇಷಕ್ಕೂ ಏನ್ ಡಿಫ್ರೆನ್ಸ್? ಏನೂ ಇಲ್ಲ, ಎರಡೂ ಎರಡು ವೇಷವೇ. ರಾಜ ಯಾರು ಮಂತ್ರಿ ಯಾರು? ಈಗ ನಾವು ಉದಾಹರಣೆಗೆ ಹಂಸಧ್ವಜ ಒಂದು ಮಂತ್ರಿ ಅಂತ ಆದ್ರೆ ಎರಡೂ ಕಿರೀಟದ ವೇಷ ಹೊರಟ್ರೆ ಯಾರು ಹಂಸಧ್ವಜ ಯಾರು ಮಂತ್ರಿ? ಅದರಲ್ಲಿ ಆಗ್ಬೇಕು. ಅಂದ್ರೆ ಸಿದ್ಧ ಪ್ರೇಕ್ಷಕರಿಗೆ ಅಂದಾಜಾಗತ್ತೆ, ಹೊರಗೆ ಅನ್ನೋರಿಗೆ ಅದು ಅಂದಾಜಾಗಲ್ಲ. ಅದಕ್ಕೇನಾದ್ರೂ ಒಂದ್ ಸ್ವಲ್ಪ ಈ ವೇಷ ಮಂತ್ರಿ ವೇಷ ಕಡಿಮೆ ಮಾಡೋದು, ಅಂದ್ರೆ ಅದರದಲ್ಲಿ ಏನಾದ್ರು ಕಡಿಮೆ ಮಾಡೋದು, ಆ ತರದ್ದು ಏನಾದ್ರು? ಹೌದು ಹೌದು, ಮಾಡ್ಬೋದು, ಅದನ್ನ ಮಾಡ್ಬೋದು. ನನ್ನ ದೃಷ್ಟಿಯಿಂದ ಇದಕ್ಕೆ ಈಗ ಒಂದ್ಸರಿ ಇವರು ಕೊಂಡದಕುಳಿಯವರು ಅದನ್ನ ಪ್ರಯತ್ನ ಪಟ್ಟಿದ್ರು. ಈಗ ರಾಜನ ವೇಷಕ್ಕೆ ಬಂಗಾರದ, ಈ ನಮ್ಮಲ್ಲಿ ಬೇಗಡೆ ಕಲರ್ ಅಂದ್ರೆ ಬಂಗಾರದ ಕಲರ್, ಮಂತ್ರಿಗೆ ಬೆಳ್ಳಿದು. ನಾನು ಸಂಪ್ರದಾಯದ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಸೊಂಟ ಪಟ್ಟಿಯೋ ಅಥವಾ ಇದೋ ಆ ರೀತಿ ಇದಲ್ಲ. ಅಲ್ಲ, ಒಂದು ರಾಜ ಮತ್ತು ಮಂತ್ರಿ ಅಂತ ಹೇಳೋಕೆ ಡಿಫ್ರೆನ್ಸ್, ಅಥವಾ ಕಿರೀಟದಲ್ಲಿ ಡಿಫ್ರೆನ್ಸು. ರಾಜನ ಕಿರೀಟ ಅಂದ್ರೆ ಈ ರೀತಿ, ಮಂತ್ರಿ ಕಿರೀಟ ಅಂದ್ರೆ ಇದು. ಈ ರೀತಿಯ ಸುಧಾರಣೆಗಳು ಆಗ್ಬೇಕನ್ನ ಅಂತ ಅನಿಸ್ತದೆ. ಬಟ್ ವೃತ್ತಿರಂಗ ಭೂಮಿಯಲ್ಲಿ ಅದು ನಾವು ಯಕ್ಷಗಾನದಲ್ಲಿ ಏನೇ ಸುಧಾರಣೆ ತಗೊಬಂದ್ರು ಅಥವಾ ನೀವು ಪ್ರಯೋಗ ಮಾಡಿದ್ರು, ವೃತ್ತಿರಂಗ ಭೂಮಿ ಅದನ್ನ ಸ್ವೀಕರಿಸದೇ ಇದ್ರೆ ಅದು ಚಾಲ್ತಿಲ್ ಬರಲ್ಲ. ವೃತ್ತಿ ರಂಗಭೂಮಿಯ ಒಟ್ಟಿಗೆ ಕಲಾವಿದರು ಅಭಿಮಾನಿಗಳೇ ಜಾಸ್ತಿ ಇರೋದಕ್ಕಾಗಿ ಯಾರೋ ಬೇರೆಯವ್ರು ಹಾಕಿದ್ರೆ ಇಲ್ಲ, ನಾನು ಯಾರನ್ನ ಮಾಡೆಲ್ಲ ಇಟ್ಕೊಂಡಿದ್ದೆ, ನಾವು ಹಾಕಿದ್ರೆ ಮಾತ್ರ ನಾನು ಹಾಕವ, ಆ ರೀತಿ ಇದ್ದಿದೆ. ಅದಕ್ಕೆ ವೃತ್ತಿ ರಂಗಭೂಮಿಯವರೇ ಮಾಡಲ್ಲ, ಮತ್ತೆ ಹವ್ಯಾಸಗಳಲ್ಲಿ ಯಾರು ಮಾಡಲ್ಲ ಆಗೋದಿಲ್ಲ. ಈ ಯಕ್ಷಗಾನದ ವೇಷಭೂಷಣಗಳನ್ನು ನೋಡುವಾಗ ಒಂದಷ್ಟು ಶಿಲ್ಪದಲ್ಲಿ ಅದರ ಸಾಮ್ಯತೆಗಳು ಕಾಣ್ತದೆ. ಈಗ
ಶಿಲ್ಪದಿಂದ ಏನಾದರೂ ಇವತ್ತಿಗೆ ತರುವಂಥ ಐಟಮ್ಮು ಆ ಥರ ಏನಾದರೂ ಗಮನಿಸಿದ್ರಾ? ಅಲ್ಲ, ಅದು ಈ ಸ್ತ್ರೀ ವೇಷದ ಇದರಲ್ಲಿ ಬಹಳಷ್ಟು ಆ ರೀತಿಯಲ್ಲೇ ಬಂದಿದೆ. ಈಗ ಉದಾಹರಣೆಗೆ ಒಂದು ಒಡಿಸ್ಸಿ ಇದ್ರದ್ದು ಅಥವಾ ಯಾವುದೋ ಒಂದು ಶಿಲ್ಪದ ಫೋಟೋನೇ ತೋರಿಸಿ ತಮಗೆ ಈ ರೀತಿ ಬೇಕು ಅಂತ ಹೇಳಿ ಒಂದು ಶಿರೋಭೂಷಣ ಮಾಡಿಸ್ಕೊಂಡಿದ್ದು ಇತ್ತು. ಅಂದರೆ ಈ ವೃತ್ತಿಯ ಮೇಳದಲ್ಲಿ ಹೊಸ ಪಾತ್ರಗಳು ಬಂದಾಗ, ಹೊಸ ಪ್ರಯೋಗಗಳಾಗುವಾಗ, ಹೊಸ ಪ್ರಸಂಗ ಬಂದಾಗ ಅದಕ್ಕೊಂದು ಪಾತ್ರದ ಇದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಹಂಗೆ ಪುರುಷ ವೇಷದಲ್ಲಿ ಅದರಿಂದ ಏನು ಬಹಳ ಡಿಫ್ರೆನ್ಸ್ ಆಗ್ತದೆ ಅಂತ ಏನು ಅನ್ಸೋದಿಲ್ಲಪ್ಪ. ಬಟ್ ಸ್ತ್ರೀ ವೇಷದಲ್ಲಿ ಅದ್ರ ಮೂಲಕವಾಗಿ ಬೇಕಾದಷ್ಟು ಆಹಾರದಲ್ಲಿ ಬದಲಾವಣೆಗಳು ಆಗ್ತಾ ಇದೆ, ಮುಂದೆ ಆಗ್ತದೆ. ಈಗ ಆಕ್ಚುಲಿ ಇವತ್ತಿನ ಇದ್ರೊಳಗೆ ಬಹಳಷ್ಟು ಸ್ತ್ರೀ ವೇಷದ ವೇಷಭೂಷಣಗಳಲ್ಲೇ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇರೋದು. ಪುರುಷ ವೇಷಕ್ಕಿಂತನೂ ಜಾಸ್ತಿ ಆಗ್ತಾ ಇದೆ. ಸರಿಯೋ ತಪ್ಪೋ ಸೆಕೆಂಡ್ರಿ, ಬಟ್ ಆಗ್ತಾ ಇದೆ. ಅಲ್ಲ, ಒಂದು ಕಲೆಯ ಬೆಳವಣಿಗೆ ದೃಷ್ಟಿಯಿಂದ ಬೇಕಲ್ಲ, ಇಲ್ಲದೇ ಇದ್ರೆ. ಯಾಕಂದ್ರೆ ಈಗ 100 ವರ್ಷದಲ್ಲಿ ಕಲೆ ಬೆಳವಣಿಗೆ ಅಂದ್ರೆ ಈ ತರ ಪ್ರಯೋಗಕ್ಕೆ ಒಡ್ಡಿಕೊಂಡಿರೋದ್ರಿಂದನೇ ಇವತ್ತು ಕೂಡ ಅದು ಚಾಲ್ತಿಲಿರೋದು. ಇಲ್ಲದೇ ಇದ್ರೆ ಅದು ನಿಂತ ನೀರಾಗಿ ಅಲ್ಲೇ ಕಲುಷಿತ ಆಗೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಪರಂಪರೆಯ ಚೌಕಟ್ಟನ್ನ ಬಿಡಂಗಿಲ್ಲ ಅಲ್ವಾ? ಸೊ ಆ ಥರದಲ್ಲಿ ಪ್ರಯೋಗಗಳನ್ನು ಮಾಡ್ಬೋದು ಅಂತ ಅನ್ಸತ್ತಪ್ಪ. ಬೇಕಾದಂಗೆ ಮಾಡಬೇಕಾಗಿದ್ದು ಬಹಳಷ್ಟಿದೆ. ಈಗ ಉದಾಹರಣೆಗೆ 1800 ಚಿಲ್ಲರೆ ಪ್ರಸಂಗಗಳು ಯಕ್ಷಗಾನ ಸಾಹಿತ್ಯದಲ್ಲಿ ಇದೆ. ರವಿ ನೀವೇ ಇದಿರಲ್ಲ ಅದಕ್ಕೆ ಸಾಕ್ಷಿಯಾಗಿ. ಆದರೆ ರಂಗಸ್ಥಳದಲ್ಲಿ ಪ್ರಯೋಗ ಆಗ್ತಾ ಇರೋದು ಎಷ್ಟು? 49 ಬಡುಗುತಿಟ್ಟಲ್ಲಿ. ಯಾಕೆ ಹಂಗಿದ್ರೆ ಉಳಿದಿದ್ದೇನು ರಂಗ ಪ್ರಯೋಗಕ್ಕೆ ಪ್ರಯೋಜನ ಇಲ್ಲದ್ದು ಅಂತೇಳಿ ಕವಿ ಬರೀಬೇಕಾದ್ರೆ ನೀನು ಯೋಚನೆ ಮಾಡದೆ ಬರ್ದಿದ್ದಾನೆ, ಇದು ಬರೋದಿಲ್ಲ ರಂಗಕ್ಕೆ ಅಂತ. ಎಲ್ಲವೂ ಬರ್ತದೆ ಅಂತೇಳಿ ಬರ್ದಿತ್ತಲ್ಲ, ಯಾಕೆ ಪ್ರಯೋಗ ಆಗಲಿಲ್ಲ? ಈಗ ಒಂದು ಪ್ರಯೋಗ ಆದ ಹೊರತು ಅದು ಬರ್ತದೇ ಇಲ್ಲ ಅಂತ ಗೊತ್ತಾಗದೆ ಹೆಂಗೆ? ಪ್ರಯೋಗ ಆದಾಗಲೇ ಒಂದು 3-4 ಪ್ರಯೋಗ ಆದ್ರೆ ಆಮೇಲೆ ಪ್ರದರ್ಶನಕ್ಕೆ ಅದು ನಾಂದಿ ಆಗ್ತದೆ. ಬಟ್ ಮಾಡಕ್ಕೆ ಯಾರು ಮಾಡಬೇಕು? ಆ ನೆಲೆಯಲ್ಲಿ ನಿಜವಾಳು ಹನುಮಗಿರಿ ಮೇಳದವರ ಪ್ರಯತ್ನ ಬಹಳ ಇದೆ. ತೆಂಕತಿಟ್ಟಿನಲ್ಲಿ ಹನುಮಗಿರಿ ಮೇಳದವರ ಪ್ರಯತ್ನ ನಿಜವಾಳು ಶ್ಲಾಘನೀಯ. ಒಂದು ಕಥೆಯನ್ನು ಇಟ್ಕೊಂಡು ಅದಕ್ಕೆ ಬರೆಯಾದಂಥ ಸ್ಕ್ರಿಪ್ಟನ್ನು ರೆಡಿ ಮಾಡಿ, ಈವನ್ ಸಣ್ಣ ಪಾತ್ರಧಾರಿಗಳ ಅಂದರೆ ವಾಕ್ಯ ರಚನೆಯಿಂದ ಹಿಡಿದು ಇಡೀ ಟೋಟಲಿ ಕಥೆಯನ್ನು ತಗೊಂಡೋಗೋ ರೀತಿ ಅದು ಭಾಳ ಚೆನ್ನಾಗಿದೆ. ನಮ್ಮಲ್ಲಿ ಬಡಗಲ್ಲದು ಆಗಬೇಕು ಅಂತೇಳಿ. ಈಗ ಯಾವುದೋ ಒಂದಿಷ್ಟು ಪ್ರಸಂಗಗಳಿಗೆ ನಡೆಯನ್ನು ಹಾಕಿದ್ ಬಿಟ್ರೆ ಅಷ್ಟು ನಂತರದಲ್ಲಿ ಪ್ರಸಂಗದ ಪ್ರಯೋಗ ಯಾರು ನಡೆ ಹಾಕಿದವರೇ ಇಲ್ಲ. ಎಲ್ಲೋ ಒಂದಂದ್ರೆ ಬೆರಳೆಣಿಕೆ ಅಷ್ಟು ಸಿಗ್ಬೋದು. ಕ್ರಾಂತಿ ಆಗಲಿಲ್ಲ. ಈಗ ಶಂಭು ಹೆಗಡೆ ಅವರು, ಮಾಮಲೆ ಹೆಗಡೆ ಅವರು ಅಥವಾ ಚಿಟ್ಟಾಣಿ ಅವರು ಒಂದೊಂದು ಪ್ರಸಂಗಕ್ಕೆ ತಂದ ಬದಲಾವಣೆ ಅಥವಾ ಕ್ರಾಂತಿ ಉಂಟಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಮತ್ತೆ ಅದಾಗಲಿಲ್ಲ. ಅಂದ್ರೆ ಈ ಇರೋ ಪ್ರಸಂಗಗಳೇ ಹಾಗೇ ಚಲಾವಣೆಯಲ್ಲಿ ಬರ್ತಾ ಇದೆ ಬಿಟ್ರೆ ಅದಕ್ಕೆ ಬದಲಾವಣೆ ಆಗಲಿ ಅಥವಾ ಹೊಸ ಪಾತ್ರದಿಂದ ಪಾತ್ರಧಾರಿ ಕಾಣಿಸ್ಕೊಂಡಿದ್ದಾಗ್ಲಿ ಇಲ್ವೇ ಇಲ್ಲ. ನಿಜವಾಳ ಅದು ಆಗಬೇಕಾಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಪ್ರೇಕ್ಷಕ ವರ್ಗದಕ್ಕವರಿಗೂ ಸುತ್ತ ಮೊದಲನೇದಾಗಿ ಕತೆ. ಈ ಮೊನ್ನೆ ಅಲ್ಲಿ ಮುಂಚಿಕೇರಿ ಒಳಗೊಂದು ಇದಾಯಿತು, ರೇಣುಕಾ ಮಹಾತ್ಮೆ ಪರಶುರಾಮ ಶಪಥ ಮಾಡಿ ಹೋಗುವಲ್ಲಿವರೆಗೂ ಕತೆ. ರೇಣುಕಾ ಮಹಾತ್ಮೆ ಆಗ್ತದೆ ಅಥವಾ ರೇಣುಕಾ ವಿವಾಹವೂ ಆಗ್ತದೆ. ಮುಂದಿನ ಭಾಗ ಇಲ್ಲಿ ಕಾರ್ತವೀರ್ಯ ಆ ಭಾಗ, ಕಾರ್ತವೀರ್ಯ ಬಂದು ಜಮದಗ್ನಿ ತಲೆ ಕಡಿಯೋವರೆಗಾರು ಆಗ್ತದೆ. ಅಷ್ಟು ನಂತರ ಪರಶುರಾಮ ಅಯ್ಯರನ್ನ ತಲೆ ಕಡಿಯೋದು ಅದೆಲ್ಲೋ ನಮ್ಮ ಬಡಗಲ್ಲ ಅಂತ ನೋಡ್ಲೇ ಇರಲಿಲ್ಲ. ಮೊನ್ನೆ ಅದೊಂದು ಪ್ರಯೋಗ ಅಂತ ಮಾಡಿದ್ರು. ಅಂದ್ರೆ ಜನರಿಗೂ ಒಂದು ಆ ಕತೆ ಈ ಮುಂಚೆ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿದ, ಎಂತಕ್ಕೆ ಮಾಡಿದವ?
ಈಗ ಕಾರ್ತಿವೀರ್ಯ ಬಂದು ಜಮದಗ್ನಿ ತಲೆ ಕಡ್ದಿದ್ದಕ್ಕೆ ಕಾರ್ತಿವೀರ್ನಿಗೆ ಒಂದು ಶಿಕ್ಷೆ ಕೊಟ್ಟರೆ ಸಾಕಾಗಿತ್ತಲ್ಲ, 21 ಬಾರಿ ಅಂತ ಹೋಗ್ಬೇಕಾಯ್ತವ. ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲ ಅಂತ ಹೇಳ್ಸ್ಕೊಂಡಿದ್ದೆ ಅಂತಕ್ಕಾಗಿ. ಅದಕ್ಕೆ ಮೂಲವಾಗಿ ಹಯ್ಯರು ಬಂದು ಏನು ಮಾಡಿದ್ರು ಅಂದರೆ ಅದೆಲ್ಲ ಅಂದರೆ ಹೇಳೋದು ಸಮಾಜಕ್ಕೆ ಒಂದು ಕಥೆಯನ್ನು ಕೊಟ್ಟಾಗ ಅದರಿಂದ ಯಾವುದೇ ಪ್ರಸಂಗ, ನಾನು ಭಾಳ ಸರಿ ಹೇಳಿದ್ದುಂಟು, ಇದು ದ್ರೌಪದಿ ವಸ್ತ್ರಾಪಹಾರ ಪ್ರಸಂಗ ಹೌದು, ಅದರಿಂದ ಏನು ಸಂದೇಶ ಕೊಟ್ಟಂಗ ಅದು ಪ್ರೇಕ್ಷಕರಿಗೆ. ಅಂತ ಕಥೆಗಳು ಬೇಕಾ? ಹಂಗಾರೆ ಕತೆ ಬೇಕು, ಬೇಡ ಅಂತ ಹೇಳಲ್ಲ. ಬಟ್ ಒಂದು ಪ್ರಸಂಗವನ್ನು ಮಾಡೋದ್ರ ಮೂಲಕವಾಗಿ ಪ್ರೇಕ್ಷಕರಿಗೆ ಒಂದು ಸಂದೇಶ ಹೋಗ್ಬೇಕಲ್ಲ. ಈ ಬೇರೆಯವ್ರ ಹೆಂಡತಿಯನ್ನ ಏನ್ ಮಾಡ್ಕೆ ಬರೋದು, ಸೀರಿಯಸ್ ಉಳಿಯೋದು, ಅದು ಇದೆ ಸಂದೇಶವೇ. ಹಂಗಾರೆ ಅದರ ಪ್ರಯೋಗಗಳಿಂದ ಆಗ ಅಂತ ಅಂದ್ರೆ ಪ್ರೇಕ್ಷಕರ ಮೇಲೆ ಕಥೆಯನ್ನು ಕೊಡೋದ್ರ ಒಟ್ಟಿಗೆ ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ ಮಾಡ್ತೋ ಅದು ಕಥೆಯಿಂದ, ಅದು ಇಂಪಾರ್ಟೆಂಟ್ ಅಂತೇಳಿ. ಹೊಸ ಕಥೆಗಳನ್ನು ಮಾಡೋದ್ರ ಮೂಲಕವಾಗಿ ಬೇಕಾದಷ್ಟು ಅಂದರೆ ಕತೆಗಳನ್ನು ಪ್ರೇಕ್ಷಕರಿಗೆ ಮುಟ್ಟಿಸಿದಂಗೂ ಆಯಿತು, ಜೊತೆಗೆ ಒಂದೊಂದು ಸಂದೇಶ ಕೊಡೋದು ಮುಖ್ಯನೇ. ಈ ಪುರಾಣದ ಜ್ಞಾನ ಪ್ರೇಕ್ಷಕರಲ್ಲಿ ಬೆಳೆಯೋದ್ರೊಟ್ಟಿಗೆ ಅದು ಬಹಳ ಮುಖ್ಯ ಅಂತ ಅನಿಸ್ತದೆ. ಇವತ್ತು ಯಕ್ಷಗಾನದಲ್ಲಿ ಪ್ರಾಣಿ ಪಕ್ಷಿಗಳು ಸಾಕಷ್ಟು ಬರುತ್ತೆ. ಅಲ್ಲಿ ಹೆಚ್ಚು ಕಡಿಮೆ ಕೆಲವು ಸಂದರ್ಭದಲ್ಲಿ ನೈಜವಾಗಿ ತೋರಿಸುವಂತಹದ್ದು, ಅಂದ್ರೆ ಅದೇ ಮಾದರಿಯಲ್ಲಿ ತೋರಿಸುವಂತ ಪ್ರಯತ್ನಗಳು ನಡೆಯುತ್ತೆ. ಅದಕ್ಕೇನಾದ್ರೂ ಯಕ್ಷಗಾನೀಯವಾಗಿ ಯೋಚನೆ ಮಾಡಬಹುದಾ? ಖಂಡಿತ ಮಾಡಬಹುದು, ಮಾಡಲೇಬೇಕು. ಮಾಡಲೇಬೇಕು. ಈಗ ಉದಾಹರಣೆ ಜಾಂಬವತಿ ಕಲ್ಯಾಣದ ಸಿಂಹ, ಜಾಂಬವಂತ, ಮೇಕಪ್ ಇಂದ ಹಿಡಿದು ಆಹಾರದಲ್ಲಿ ಬದಲಾವಣೆಯನ್ನು ಎಲ್ಲವೂ ಇಂಪಾರ್ಟೆಂಟೇ. ಯಕ್ಷಗಾನೀಯವಾಗಿ ಹೆಂಗೆ ಅಂದ್ರೆ ಆಯಾ ಪಾತ್ರಗಳನ್ನು ನೋಡಿ ಬದಲಾವಣೆ ತರ್ಬೋದಾ? ಖಂಡಿತ ಖಂಡಿತ ಮಾಡ್ಬೋದು. ಬೇಕಾದಷ್ಟು ಅವಕಾಶಗಳಿದೆ, ಮಾಡಬೇಕಾದ್ದೇ ಅದು. ಸುಮ್ಮನೆ ಸಹಜವಾಗಿ ಈ ರಂಗಭೂಮಿಗೆ ಅದರದ್ದೇ ಆದಂಥ ಸಿಂಹಂದೇ ಡ್ರೆಸ್ ಹಾಕ್ಯಂಬಂದು ಇದು ಮಾಡೋದಕ್ಕಿಂತ ಯಕ್ಷಗಾನ ಆಹಾರ್ಯವನ್ನು ಬಳಸ್ಕೊಂಡು ಮಾಡೋದು ಭಾಳ ಒಳ್ಳೆಯದು. ಈವನ್ ದೇವಿ ಮಾತ್ಮೇಲೂ ಕೂಡ ಸಿಂಹ ಕೂಡ ಅಂದರೆ ನಾಟಕದ ಸಿಂಹದ ಮಾದರಿಯಲ್ಲೇ ಇದೆ. ಅಂದರೆ ದೇವಿ ಮಾತ್ಮೆ ಯಾಕೆ ತಗೊಂಡೆ ಅಂತ ಹೇಳಿದರೆ, ಹೆಚ್ಚು ಕಡಿಮೆ ಯಕ್ಷಗಾನದಲ್ಲಿ ಒಂದು ವರ್ಷಕ್ಕೆ 2,000 ಪ್ರಯೋಗ ಆಗತ್ತೆ. ಸೊ ಅಲ್ಲಿ ಒಂದಷ್ಟೇನಾದರೂ ಬದಲಾವಣೆ ಮಾಡ್ಬೋದು ಅಂತ ಅನ್ಸತ್ತಪ್ಪ. ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಬಡಗಿನಲ್ಲಿ ದೇವಿ ಮಹಾತ್ಮೆ ಪ್ರಸಂಗ ಆದರೆ ಬಡಗಿನ ವೇಷ ಅಂತ ಎಷ್ಟು ಬರ್ತದೆ? ಎಲ್ಲವೂ ತೆಂಕಿನ ವೇಷಗಳೇ ಹೆಚ್ಚು ಕಡಿಮೆ. ಮಹಿಷಾಸುರ ತೆಂಕು, ವಿದ್ಯುನ್ಮಾಲಿ ಬಡಗು, ಮತ್ತೆ ಮಧುಕೈಟಭ ತೆಂಕು, ಎಲ್ಲ ಶುಂಭ ಎಲ್ಲ ತೆಂಕಿನ ವೇಷಗಳು. 3 ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನಿಂದನೂ ಪ್ರಾರಂಭ ಅಲ್ಲ, ಅದು ನಾಟಕೀಯ ವೇಷ. ಬಡಗಿನ ವೇಷಗಳಂತೆ ಬರೋದು ಒಂದು ವಿದ್ಯುನ್ಮಾಲಿ, ಒಂದು ರಕ್ತಬೀಜ, ಒಂದು ಶುಂಭ, ಒಂದು 3-4 ವೇಷಗಳನ್ನು ಬಿಟ್ರೆ ಎಲ್ಲವೂ ಇದೆ. ತೆಂಕಿನ ಪ್ರಸಂಗ ತೆಂಕಿನಿಂದ ಬಂದಿದ್ದು ಅಂತ ಹೇಳ್ತಾರೆ ಕೆಲವು ಕೇಳಿದ್ರೆ. ಶ್ರೀನಿವಾಸ ಭಾಗವತರದ್ದು ಬಡಗಲ್ಲಿ ಯಾಕೆ ಮಾಡಬಾರ್ದು? ಅದನ್ನ ಮಹಿಷಾಸುರನನ್ನು ಕಿರೀಟ ಕಟ್ಟಿ ಯಾಕೆ ಮಾಡಬಾರ್ದು? ಕೋಡಿಗ ಬೇರೆ ಒಂದು ಯಕ್ಷಗಾನೀಯವಾಗಿ ಏನಾದರೂ ಮಾಡಕ್ ಸಾಧ್ಯ? ಬೇಕಾದಂಗೆ ಮಾಡ್ಬೋದು, ಬೇಕಾದಂಗೆ ಮಾಡ್ಬೋದು. ನಾನು ಹೇಳಿದೆ ಯಕ್ಷಗಾನದ ಕಿರೀಟನೇ ಕುಂಭ ಇಟ್ಕೊಂಡು ಆ ಪಕ್ಕೆ ಬದಲಿಗೆ ಓಡ್ ಮಾಡಿ, ಇಲ್ಲ ಪಕ್ಕಿಗೆ ಕೋಡ್ ಕಟ್ಟಿ. ಒಂದು ಮಂದರ್ತಿ ಮೇಳದ ಒಂದು ಇತ್ತು, ಅದರೊಳಗೆ ಪಕ್ಕಿಗೆ ಕೋಡ್ ಕಟ್ಟಿ ಮಾಡಿದ್ರು. ಎಲ್ಲ ಎದೆ ಕಟ್ಟು, ವೀರಗಾಸಿ ಎಲ್ಲವನ್ನೂ ಕಟ್ಟಿ ಮಹಿಷಾಸುರನಿಗೆ. ಪ್ರಯೋಗಕ್ಕೆ ಯಾಕೆ ಒಗ್ಗುತ್ತಾ ಇಲ್ಲ? ಅಂದ್ರೆ ಆಲ್ರೆಡಿ ಮಾಡಿರುವ ಮಾಡೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತನಾ? ಅಲ್ಲ, ಇದ್ರೂ ಇರ್ಬೋದು, ಜನ ಒಪ್ಪೋದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಯಾರು ಮಾಡ್ಬೇಕು ಅವ್ರು ಮಾಡ್ತಾ ಇಲ್ಲ. ಮಾಡ್ಬೇಕಾದ್ರೂ ಸುಮ್ಮನೆ ಇದ್ರೆ ನಾವೇನ್ ಮಾಡಕ್ ಸಾಧ್ಯ? ಆದ್ರೆ ಮಾಡ್ಬೇಕಾದ್ದು ಇದೆ, ಅದ್ರಾಗೆ ಮಾಡ್ಬೋದು, ಮಾಡದೇ ಇದ್ದಂಥದ್ದು ಎಂಥದ್ದು ಏನಿಲ್ಲ. ಈಗ ಇಲ್ಲಿ ಬುಡದಲ್ಲೂ ಸುತ್ತ ಬ್ರಹ್ಮ ವಿಷ್ಣು ಮಹೇಶ್ವರಿ 3 ಪಗಡೆ ಕೆಂಪು, ಕಪ್ಪು ಮತ್ತು ಹಸಿರನ್ನು ಬಳಸ್ಬೋದಲ್ಲ. ವಿಷ್ಣುವಿಗೆ ಹಸಿರನ್ನು ಬಳಸ್ಬೋದಲ್ಲ, ಮಾಡ್ಬೋದು, ಏನು ತಪ್ಪೇನಿಲ್ಲ. 3 ಗುಣಗಳ ಸಂಕೇತವೂ ಆಯ್ತು, ಎಲ್ಲವೂ ಅಲ್ಲಿಂದನೇ
ತಾಯಿಯಿಂದಲೇ ಅವರು ಹುಟ್ಟಿ ಬಂದವರಾಗಿದ್ದಕ್ಕಾಗಿ ಆ ಪ್ರಸಂಗದಲ್ಲಂತೂ ಮಾಡ್ಬೇಕಾದ್ ಭಾಳ ಇದೆ ಅಂತ ಅನಿಸ್ತದೆ ಮಾತ್ಮೇಲೆ. ಮತ್ತೆ ಈವನ್ ವೇಷಗಳು ಹಂಗೆ, ಪದ್ಯಗಳು ತೆಂಕಿಂದು, ಬಡಗಿನ ಪದ್ಯಗಳು ಇಲ್ಲ ಹಂಗಾರೆ. ಅದಕ್ಕೆ ಅಂದ್ರೆ ಕವಿಗಳು ಬರೆದಿದ್ದು, ಬಡಗಿನವ್ರು ಬರೆದಿದ್ದು ಬೇಕಾದಷ್ಟು ಪದ್ಯಗಳು ಇದೆಯಲ್ಲ, ಯಾಕೆ ತೆಂಕಿನ ಶೈಲಿಯಲ್ಲೇ ಹೇಳಬೇಕು? ಗಿರ್ಕಿ ಹೊಡೆದಾಕ್ಷಣ ಮಾತ್ರನ ಬಡಗಲಿಲ್ಲ ಹಂಗಾರೆ. ನಮ್ಮ ಜೊತೆಗೆ ದೇವೇಂದ್ರ ಬೆಳೆಯೂರು ಕೂಡ ಇದ್ದಾರೆ. ಅವರು ಸಂಜಯ್ ಬೆಳೆಯೂರಿಗೆ ಏನಾದರೂ ಕ್ವಶನ್ ಕೇಳ್ಬೋದಾ? ಒಂದು ಪ್ರಶ್ನೆ, ಯಕ್ಷಗಾನದಲ್ಲಿ ಎಲ್ಲ ವೇಷಭೂಷಣಗಳನ್ನು ಸ್ವತಃ ಕಟ್ಟಿಕೊಳ್ಳುವ, ಮೇಕಪ್ಪನ್ನು ಸ್ವತಃ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ. ಆ ಸಂದರ್ಭದಲ್ಲಿ ಈ ಸ್ವತಃ ಕಟ್ಟಿಕೊಳ್ಳೋದಕ್ಕೆ ತೊಂದರೆ ಆಗೋಂಥದ್ದಲ್ಲಿ ಏನಾದರೂ ಒಂದು ಆವಿಷ್ಕಾರ ಆಗಿದೆಯಾ ಅಂತ ವಿಶೇಷವಾಗಿ ಮಾಡಿದ್ದಿದೆ. ಅಂದರೆ ಈ ಯಾವುದಾದ್ರೂ ಒಂದು 2 ವೇಷ 3 ವೇಷ ಇಂಥದ್ದೇ ಪ್ರಸಂಗಗಳಿದ್ದಾಗ, ವೇಷಭೂಷಣಗಳು ಬಾಡಿಗೆಗೆ ಬರ್ತೈತೆ ಕಾಲದಲ್ಲಿ, ಇವರು ಒಬ್ಬರೇ ಹೋದಾಗ ಮುಖ್ಯವಾಗಿ ಉಳಿದೆಲ್ಲವನ್ನೂ ಕಟ್ಕೊಳ್ಬೋದು, ಭುಜಕೀರ್ತಿ ಕಟ್ಕೊಳ್ಳೋದು ಕಷ್ಟ. ಭುಜಕೀರ್ತಿ ಕಟ್ಟೋದಕ್ಕೆ ಇನ್ನೊಬ್ಬ ಹೆಲ್ಪ್ ಬೇಕೇ ಬೇಕು. ಅದಕ್ಕೆ ನಾವು ಈ ಹಾಸ್ಯಲಹರಿ ಅಂತೇಳಿ ಮಾಡೋ ಕಾಲಕ್ಕೆ 3 ವೇಷ ಆಗಿತ್ತು, 3 ಹಿಮ್ಮೇಳ. ಅವಾಗ 2 ವೇಷ ರಂಗಸ್ಥಳದಲ್ಲಿ ಇರೋದು, ನನ್ನ ವೇಷ ತಯಾರಾಗಿ ಹೋಗಬೇಕು. ಯಾರನ್ನು ಕರೆಯೋಣ? ಎಲ್ಲರೂ ಪ್ರೋಗ್ರಾಮ್ ನೋಡೋ ಉತ್ಸುಕರಾಗಲ್ಲಿ ಕೂತ್ಕೊಂಡಾಗ ಒಂಚೂರು ಬಂದು ಭುಜಕೀರ್ತಿ ಕಟ್ಟಿ ಹೇಳಕ್ಕೆ ಬರೋದಿಲ್ಲ ಅಂತೇಳಿ, ಅದಕ್ಕೆ ಭುಜಕೀರ್ತಿಗೆ ಒಂದು ವ್ಯವಸ್ಥೆ ನಾನೇ ಮಾಡಿಕೊಂಡಿದ್ದೆ. ಇದಕ್ಕೆ ಇಲ್ಲಿ ಒಂದೇ ಸೈಡು ಕೊಂಡಿ ಇಟ್ಟು ಆ ಕಡೆಯಿಂದ ದಾರ ತಗೊಂಡು ನಾನೇ, ಅಂದರೆ ಯಾರೇ ಆಗಲಿ ಅವರೇ ಕಟ್ಕೊಳ್ಳೋಂಗೆ ವ್ಯವಸ್ಥೆ. ಬಟ್ ಅದು ಜಾಸ್ತಿ ಚಾಲ್ತಿಲ್ ಬರಲಿಲ್ಲ ಅಂದರೆ ಬೇರೆ ಯಾರೋ ಅದನ್ನು ಅಂದರೆ ಹಿಂಗೊಂದು ಮಾಡಿಕೊಡು ಅಂತ ಕೇಳಿದ್ರು ಮಾಡಿಕೊಡ್ಬೋದು. ಬಟ್ ಬರ್ತದೆ, ಮಾಡ್ಕೋಬೋದು. ಒಂದು ದಿವಸ ನಂಗೇನದು ಜಾರಿದ್ದು ಅಂತೇಳಿ ಏನಿಲ್ಲ, ಇನ್ನೊಬ್ಬನ ಹೆಲ್ಪ್ ಇಲ್ಲದೇನೆ ನಾವೇ ಮಾಡ್ಕೊಂಡು ಹೋಗ್ಬೋದು. ವೆಲ್ಕ್ರೋ ಮಾದರಿ ಏನಾದರೂ ಮಾಡ್ಬೋದಾ? ವೆಲ್ಕ್ರೋ ಮಾಡಿದರೆ ಒಂದು ಸ್ವಲ್ಪ ದಿವಸ ಓಕೆ, ಆಮೇಲೆ ಒಂದು ಲೂಸ್ ಆಗ್ತದೆ. ಅದು ಏನಾದರೂ ಅದಕ್ಕೆ ಸಿಕ್ಕಿಡ್ತು ಅಂತ ಹೇಳಿದ್ರೆ ಅದು ಟೈಟ್ ಬರೋದೇ ಇಲ್ಲ. ವೆಲ್ಕ್ರೋ ಪ್ರಯೋಗಗಳು ಆಗಿತ್ತು ಮುಂಚೆ, ಗೋಪಾಲಾಚಾರ್ಯ ಮೇಳದಲ್ಲೂ ಬಳಸಿದ್ರು ಅದನ್ನು. ಅದು ಅಷ್ಟರ ನಂತರ ಯಾಕೆ ಬಳಸಲಿಲ್ಲ ಗೊತ್ತಿಲ್ಲ. ಬಟ್ ನನ್ನ ಲೆಕ್ಕದಲ್ಲಿ ಟೈಟು ಎಷ್ಟು ಪ್ರಮಾಣ ನಿಲ್ತದೆ, ನಾನಂತೂ ಬಳಸಲಿಲ್ಲ, ನಾನು ಮಾಡಲಿಲ್ಲ ಅದನ್ನ. ಇವರಿಗೆ ಯಾರಿಗೆ ಮಂಟಪರಿಗೆ ಭುಜಕೀರ್ತಿಯನ್ನು ಕಟ್ಟುವಾಗ ಮಾತ್ರ ಅದನ್ನು ಮಾಡಿದ್ದಾಗಿತ್ತು. ಬ್ಲೌಸಿಗೆ 1 ಪೀಸ್ ಇಟ್ಟು ಈ ಭುಜಕೀರ್ತಿಗೆ 1, ಅದನ್ನು ಅದ್ರ ಮೇಲೆ ಅಂಟಿಸ್ಕೊಳ್ಳೋದು ಅಷ್ಟೇ. ಬಟ್ ಈ ಭುಜಕೀರ್ತಿ ಈ ಟೈಟಿಗೆ ಅದಕ್ಕೆ ವೆಲ್ಕ್ರೋ ಏನಾಗ್ತದೆ ಗೊತ್ತಿಲ್ಲ. ಬಟ್ ಇದಂತೂ ಚೆನ್ನಾಗಾಗೋದು ಹೌದು. ಇಲ್ಲಿ ಒಂದು ಹುಕ್ ರೀತಿ ಇಟ್ಟು ಆ ಕಡೆಯಿಂದ ತಂದು ದಾರವನ್ನು ಇದಕ್ಕೆ ಹಾಕಿ ಎಳೆದು ಟೈಟ್ ಮಾಡಿ. ಹುಕ್ ಕಾಣಿಸಲ್ವಾ? ಇಲ್ಲ, ಏನು ಕಾಣಿಸ್ತದೆ. ಹುಕ್ ಅಂದ್ರೆ ಹಗ್ಗದೆ, ಅದೇನು ಇದ್ರದ್ದಲ್ಲ, ಹಗ್ಗದೆ ಇವ್ರ ಶೇಪಲ್ಲಿ ಇಲ್ಲಿ ಇಟ್ಟು ಅಲ್ಲಿಂದ ಬಂದು ಇಲ್ಲಿಂದ ಅದನ್ನ ಎಳೆದು ಟೈಟ್ ಮಾಡಿ ಇಲ್ಲೆಲ್ಲ ಹಾಕಿ ಮಾಡ್ಕೊಳ್ಳೋದು. ಮತ್ತೆ ಭುಜಕೀರ್ತಿ ಹುರಿಯನ್ನು ಕಟ್ಟೋದು ಇಲ್ಲಾಗಿತ್ತು, ಇನ್ನೊಬ್ರು ಕಟ್ಟಿದಾಗ ಇಲ್ಲಿ ಕಟ್ಟೋದೇಯ, ಅಂದ್ರೆ ಗಂಟು ಬರೋದಲ್ಲೇಯ, ಅಲ್ಲಿ ಬಂದು ಅದ್ರ ಹಿಂದ್ಗಡೆಗೆ. ಇದು ನಾವು ಎದುರುಗಡೆಯಿಂದ ಕಟ್ಕೊಳ್ಳೋಕೆ ಇಲ್ಲೇಯ, ನಾವೇ ಬಿಚ್ಕೊಳ್ಳೋದಲ್ಲ, ಅದು ಕಟ್ಕೊಳ್ಳೋದು ಇಲ್ಲೇ ಗಂಟು, ಕೊನೆಗೆ ತೆಗೆಯೋದು ಇಲ್ಲಿಂದಾನೆ. ಹಂಗಾಗಿ ಅದು ಮಾಡಿದ್ದಾಗಿತ್ತು. ಅದು ಬರ್ತದೆ, ಅದು ಮಾಡ್ಬೋದು. ಅದೊಂದು ಆದರೆ ಉಳಿದ ಎಲ್ಲವನ್ನೂ ಸುಮಾರು ಮಾಡ್ಕೋಬೋದು. ಈ ಮಕ್ಕಳ ಯಕ್ಷಗಾನದಲ್ಲಿ ಅಂದ್ರೆ ಇತ್ತೀಚೆಗೆ ಮಕ್ಕಳ ಯಕ್ಷಗಾನ ಒಂದು ಕ್ರಾಂತಿ ಸ್ವರೂಪದಲ್ಲಿ ತುಂಬಾ ಜನ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಈ ವೆಯ್ಟು ಕಟ್ಟುವಿಕೆ ಹೆಚ್ಚು ದಣಿಸತ್ತಲ್ವಾ? ಅವ್ರಿಗೆ ದಣಿದೇ ಇರುವ ಹಾಗೆ ಏನಾದರೂ ಉಪಾಯಗಳನ್ನೇನಾದರೂ ಮಾಡಿದ್ರ? ಅಲ್ಲ, ಹಂಗೆ ವೆಲ್ಕ್ರೋಗಳನ್ನ ಈಗ ಬಳಸಿ, ವೆಲ್ಕ್ರೋ ಬಳಕೆಯಿಂದ ಅಂದರೆ ಒಂದು ಅರ್ಧ ಗಂಟೆ ಪ್ರಯೋಗದಲ್ಲಿ ಮಕ್ಕಳು ವೇಷ ಮಾಡ್ಕೊಂಡು ಹೋಗೋದು, ಅವ್ರಿಗೆ ಇಲ್ಲದೆ 2 ತಾಸು ಕೂರ್ಸ್ಕೊಂಡು ಮೇಕಪ್ ಮಾಡಿ ಇದೆಲ್ಲ ಅದು ಭಾಳ ಕಷ್ಟದ್ದೇ. ಆ ಲೆಕ್ಕದಲ್ಲಿ ಸುಧಾರಣೆಗಳು ಆಗ್ಬೋದು, ಮಾಡ್ಬೋದು. ಅದನ್ನು ವೆಲ್ಕ್ರೋಗಳನ್ನು ಬಳಸಿ ಈ ವೀರ್ಗಾಸ್ ಇದಪ್ಪ, ವೀರ್ಗಾಸ್ ಇಮಿಡಿಯೇಟ್ ಹಾಕಿ ಇಲ್ಲೇ ವೆಲ್ಕ್ರೋ ಕೂರಿಸ್ಬಿಡೋದು ಅಷ್ಟೇ. ಹಾಂ ಹಾಂ ಹಾಂ, ಅಲ್ಲೇ ಹೆಗಡೆ ಇರ್ತಾರೆ ಕೇಳ.
ಇದಕ್ಕೆ ಇನ್ನು ಗ್ಲಾಸನ್ನು ಫಿಟ್ ಮಾಡ್ಬೇಕಾ? ಹಾಂ, ಗ್ಲಾಸು ಮತ್ತು ಬೇಗಡೆ ಬೇಗಡೆ ಒಂದು ಹೋಲ್ಬೇಕು. ಅದು ಹೋಲೇನಕ್ಕೆ? ಹೋಲು ಈಗ ಟೈರಿಗೆ ಹಾಕೋದು. ಕಟ್ಟೋದಕ್ಕ? ಹಾಂ, ಇನ್ನು ಗ್ಲಾಸು ಮತ್ತು ಬ್ಯಾಗ್. ಸೊ ಅಲ್ಲಿಗೆ ರೆಡಿ ಆಯಿತು. ಹಾಂ, ಒಂದು ಹೋ ರೆಡಿ ಆಗಿದೆ. ಸಂಜಯ್ ಅವರೇ, ಹೇಳಿ. ಇದನ್ನು ಒಂದು ಉದ್ಯಮವಾಗಿ ನೀವು ಬೆಳೆಸ್ತಾ ಇದ್ದೀರಿ. ಇವತ್ತಿನ ಸವಾಲುಗಳೇನಿದೆ, ಚಾಲೆಂಜಸ್ ಏನಿದೆ ಈ ಉದ್ಯಮದಲ್ಲಿ? ಭಾಳ ಇದೆ. ಒಂದು ಹೊಸ ಹೊಸ ಈ ಪ್ಲಾಸ್ಟಿಕ್ಕಿನ ಪೀಸ್ಗಳು ಬಂದ ಮೇಲೆ ಅದರ ಅಂದರೆ ಬೇರೆ ಬೇರೆ ಸಾಧ್ಯತೆಗಳು ಹೆಚ್ಚಾಗಿ ಸವಾಲುಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಸ್ತ್ರೀ ವೇಷದಲ್ಲಿ ಭಾಳಷ್ಟು ಡಾಬಿನಲ್ಲಿ ವೆರೈಟೀಸು, ಭುಜಕೀರ್ತಿಯಲ್ಲಿ ಈ ರೀತಿಯ ವೆರೈಟೀಸು ಭಾಳ ಬಂದಿದೆ. ಪ್ಲಾಸ್ಟಿಕ್ ಇದಕ್ಕೆ ಪೂರಕವೋ ಅಲ್ಲವೋ ಅದು ಕಾಲವೇ ಉತ್ತರ ಕೊಡಬೇಕು. ಅದಕ್ಕೆ ಪ್ರಾಪರಾಗಿ ಶೇಪ್ ಮಾಡಬಹುದಾ ನಮಗೆ ಬಯಸಿದ ಹಾಗೆ? ಅಂದರೆ ಮೋಲ್ಡೆ ಮೋಲ್ಡ್ ನೀವು ಯಾವ ಶೇಪಲ್ಲಿ ಮೋಲ್ಡ್ ಕೊಡ್ತೀರಾ ಆ ಶೇಪಲ್ಲಿ ಮೋಲ್ಡ್ ಆಗಿ ಬರ್ತದೆ. ಅದ್ರ ನಂತರದ ಅಂದರೆ ಬಾಳಿಕೆ ಅದೆಲ್ಲವೂ ಮುಂದೆ ಇನ್ನು ಗೊತ್ತಾಗಬೇಕು ಅದ್ರದ್ದು. ಕೆಲವರು ಬ್ಯಾಗಿನ ನಿಲ್ಲೋದಿಲ್ಲ ಅಂತೇಳಿ ಕೆಲವ್ರದ್ದು ಆಕ್ಷೇಪಗಳು. ವೆಯ್ಟಲ್ಲಿ ಏನು ಭಾಳ ಡಿಫ್ರೆನ್ಸ್ ಬರ್ತದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಬಟ್ ಬಾಳಿಕೆ ಇದೆಲ್ಲ ದೃಷ್ಟಿಯಿಂದ ಮತ್ತು ಅದರಲ್ಲೂ ಎಸ್ಪೆಷಲಿ ಭುಜಕೀರ್ತಿಗಂತೂ ಭಾಳ ಅನುಕೂಲ ಆಗಿದೆ ಪ್ಲಾಸ್ಟಿಕ್ ಬಂದಿದ್ದರಿಂದ. ಯಾಕೆಂದರೆ ಎಷ್ಟೇ ಪ್ರಯತ್ನ ಪಟ್ಟರು ಭುಜಕೀರ್ತಿಯ ಕಾಯಿಗಳು ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಬರೋದು ಭಾಳ ಕಷ್ಟ. ಅಂದರೆ ಹೌದು, ಇದು ಮೋಲ್ಡ್ ಆಗಿದ್ದಕ್ಕಾಗಿ ಒಂದೇ ಅಳತೆ. ಆ್ಯಕ್ಚುಲಿ ಪ್ಯಾಡ್ ಇಲ್ಲೋದ್ರ ಮೊದಲಾದರೆ ಪ್ಯಾಡ್ ಮಾಡಬೇಕಾದ್ರೆ ಭುಜಕೀರ್ತಿ ಕಾಯಿಗಳನ್ನು ಜೋಡಿಸ್ಕೊಂಡೇ ಒಂದು ಪ್ಯಾಡಿಗೆ ಕಟ್ ಮಾಡ್ಕೊಳ್ಳೋದಾಗಿತ್ತು. ಈಗ ಹಂಗಲ್ಲ. ಈ ಭುಜಕೀರ್ತಿ ಕಾಯಿಗೆ ಒಂದು ಪ್ಯಾಡಿನ ಮಾಡೆಲ್ ಮಾಡಿ ಇಟ್ಕೋಬೋದು. ಯಾಕೆಂದರೆ ಅದು ಅಷ್ಟೇ, ಅದ್ರಾಗೇನು ಒಂದು MM ಎಕ್ಸ್ಟ್ರಾ ಆಗೋದಿಲ್ಲ. ಹೊಲಿಗೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗಬೇಕು ಬಿಟ್ಟರೆ ಪೀಸಲ್ಲಿ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ಅಡ್ವಾಂಟೇಜಸ್ ಅದು. ಬಟ್ ಅದರಿಂದ ಆಗೋಂಥ ಪರಿಣಾಮಗಳು ಇದೆಲ್ಲ ಇನ್ನು ಮುಂದೆ ಗೊತ್ತಾಗಬೇಕು. ಸವಾಲುಗಳು ಬೇಕಾದಷ್ಟಿದೆ. ಅದೇ ಹೊಸ ಹೊಸ ಆವಿಷ್ಕಾರಗಳಾಗಲೇಬೇಕು ಪ್ರತಿಯೊಂದು ಇದರ ಲೆಕ್ಕದಲ್ಲಿ. ಸೊ ಇಲ್ಲಿಯವರೆಗೆ ಸಾಕಷ್ಟು ಮಾಹಿತಿಯನ್ನು ಈಗ ನಾವು ಯಕ್ಷಗಾನದಲ್ಲಿ ರಂಗದಲ್ಲಿ ನೋಡಿ ಅದರ ಸಂತೋಷವನ್ನು, ಅದರ ವೈಭವವನ್ನು ನೋಡಿ ಖುಷಿ ಪಡುತ್ತೇವೆ. ಆದರೆ ಅದರ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಕೆಲಸ ಇದೆ ಅನ್ನೋದು ಸಾಮಾನ್ಯ ಪ್ರೇಕ್ಷಕನಿಗೂ ಕೂಡ ಅದು ಕಷ್ಟ, ಅರ್ಥ ಆಗೋದು ಕಷ್ಟ. ಸೊ ಈ ಉದ್ಯಮದಲ್ಲಿ ತಾವು ದೊಡ್ಡ ಯಶಸ್ಸನ್ನು ಪಡೆದಿದ್ದೀರಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾಕಂದರೆ ನಿಮ್ಮ ವಸ್ತುಗಳನ್ನು ನಾನು ಕೂಡ 12 ವರ್ಷದಿಂದ ಬಳಸ್ತಾ ಇದ್ದೇನೆ. ಇದುವರೆಗೂ ಕೂಡ ಒಂದು ದಾರ ಕೂಡ ಹೋಗಲಿಲ್ಲ. ಅಷ್ಟು ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಇನ್ನಷ್ಟು ಹೊಸ ಹೊಸ ವಿಷಯಗಳನ್ನು ಯಕ್ಷಗಾನಕ್ಕೆ ತಗೊಬನ್ನಿ, ಹೊಸ ಹೊಸ ಆವಿಷ್ಕಾರಗಳು ನಿಮ್ಮಿಂದ ಬರಲಿ ಅಂತ ಹೇಳ್ತಾ ನಿಮಗೊಂದು ಶುಭವನ್ನು ಹಾರೈಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು. ಹಾಗೆ ರಂಗಚಿಂತಕರಾದ ದೇವೇಂದ್ರ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಾವು ಯಾವಾಗಲೂ ಇವ್ರ ಜೊತೆಗೆ ಇರ್ತೇವೆ.